ನಮಸ್ಕಾರ, ಗುಡ್ ಈವ್ನಿಂಗ್. ನೀವು ನೋಡ್ತಿದ್ದೀರಾ ಪಬ್ಲಿಕ್ ಸ್ಪೆಷಲ್. ನಾನು ಹರೀಶ್ ನಾಗರಾಜು. ಎಗೈನ್ ಮತ್ತೆ ಈ ಅನ್ಯಾಯ ಅನ್ನೋ ಪದವನ್ನು ಉಪಯೋಗಿಸಬೇಕಾದಂಥ ಅನಿವಾರ್ಯತೆ ನಮಗೆ ಬಂದುಬಿಟ್ಟಿದೆ. ಒಂದು ರೀತಿ ಗಾಯದ ಮೇಲೆ ಬರೆ ಹಾಕಿದಾಗೆ ಉರಿಯೋ ಬೆಂಕಿಗೆ ಎಗೈನ್ ತುಪ್ಪ ಸುರಿದ್ರೇನೋ ಅಂತ ನಾವು ಮಾತ್ರ ಬಡ್ಕೋತಾನೆ ಇರ್ತೀವಿ. ಆದರೆ ಇದ್ಯಾವುದು ಕೂಡ ನ್ಯಾಯಮಂಡಳಿಗೆ ಅಥವಾ ಮೇಲುಸ್ತುವಾರಿ ಸಮಿತಿಗೆ ಅರ್ಥ ಮಾಡಿಸುವಲ್ಲಿ, ನಿಜವಾದ ಸ್ಥಿತಿಯನ್ನು ಅವರಿಗೆ ಮನವರಿಕೆ ಮಾಡಿಕೊಡುವಲ್ಲಿ ನಾವು ಎಲ್ಲಿ ಸೋಲ್ತಾ ಇದ್ದೀವಿ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡ್ಬಿಟ್ಟಿದೆ ಅಂತ ಅನಿಸ್ತಾ ಇದೆ. ಇದು ಒಂದು ಕಡೆ ಅಂದರೆ ಜನಪ್ರತಿನಿಧಿಗಳು ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿದು ಬಿಡುವಂತಹ ಸಂದರ್ಭದಲ್ಲಿ ಅದನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಸೋಲ್ತಿದ್ದಾರೆ ಅಂತ ನಾವು ಮಾತಾಡ್ತಿದ್ದಾರೆ. ಮಗದೊಂದು ಕಡೆ ಈ ಬೆಂಗಳೂರು ಅನ್ನೋ ಸಿಟಿ ಹೇಗೆ ಬೆಳೀತಾ ಇದೆ ನಾಗಾಲೋಟದಲ್ಲಿ, ಈ ಬೆಂಗಳೂರಿಗೆ ಕಾವೇರಿ ನೀರು ಬಿಟ್ಟರೆ ಬೇರೆ ನೀರಂತೂ ಗತಿ ಇಲ್ಲವೇ ಇಲ್ಲ. ಎಗೈನ್ ಆ ಕಾವೇರಿ ನೀರು ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟಿಗೆ ಸೋರಿಕೆ ಆಗ್ತಿದೆ. ಜಲಮಂಡಳಿಯವರು ಅದನ್ನು ರಿಪೇರಿ ಮಾಡ್ತೀವಿ ಅಂದರೂ ಕೂಡ ಅದಕ್ಕೆ ಕೋಟಿ ಕೋಟಿ ಹಣ ಖರ್ಚು ಮಾಡ್ತಿದ್ದಾರೆ ಹೊರತು ರಿಸಲ್ಟ್ ಮಾತ್ರ ಬರ್ತಿಲ್ಲ. ಹೀಗೆ ಮುಂದುವರೆದ್ರೆ ಅಬ್ಬಬ್ಬಾ ಅಂದರೆ ಇನ್ನೊಂದು 2.5 ತಿಂಗಳು ಎಳಿಬಹುದೇನೋ. ಐ ಥಿಂಕ್ ಬೈ ಎಂಡ್ ಆಫ್ ದಿಸ್ ಇಯರ್, ಅಂದರೆ ಡಿಸೆಂಬರ್ 10 ಹತ್ರ ನಿಜವಾಗ್ಲೂ ಹೇಳ್ತೀನಿ, ನಾವು ಎಷ್ಟೋ ಸರಿ ಆಣೆ ಮಾಡ್ತೀವಲ್ಲ ದೇವರಾಣೆ ಅಂತ, ಬೆಂಗಳೂರಿಗೆ ಕುಡಿಯೋಕ್ಕೆ ನೀರು ಖಂಡಿತವಾಗ್ಲೂ ಸಿಗೋದಿಲ್ಲ. ಐ ಥಿಂಕ್ ನಾವು ಇದನ್ನು ತುಂಬ ಈಗಲೇ ಸೀರಿಯಸ್ ಆಗಿ ಕನ್ಸಿಡರೇಷನ್ ಮಾಡಬೇಕು ಅನಿಸುತ್ತೆ. ಇದರ ಬಗ್ಗೆ ಎಲ್ಲ ಚರ್ಚೆಗಳನ್ನು ಈ ಹೊತ್ತು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಪಬ್ಲಿಕ್ ಸ್ಪೆಷಲ್ನ ವಿಶೇಷ. ಬೆಂಗಳೂರಿಗೆ ನೀರಿಲ್ಲ. ಇದು ಕನಸಿನ ಬೆಂಗಳೂರಾಗಿ ಮುಂದೆ ಉಳ್ಕೊಳ್ಳುತ್ತೋ ಇಲ್ಲೋ ಅನುಮಾನ. ಈ ಸಂದರ್ಭದಲ್ಲಿ ಚರ್ಚೆಯನ್ನು ಶುರು ಮಾಡೋಕ್ಕೂ ಮುಂಚೆ ಇದಕ್ಕೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಲೆಟ್ಸ್ ಟೇಕ್ ಎ ಲುಕ್. ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸನ್ಮಾನ್ಯ ಪ್ರಧಾನಿಯವರೇ, ಎಲ್ಲಿದ್ದೀರಿ, ಹೇಗಿದ್ದೀರಿ? ಒಂದು ರೀತಿ ಆತ್ಮೀಯವಾಗಿ ವಿಚಾರಿಸಿಕೊಳ್ಳುವಂತಹ ಸಂದರ್ಭ ಅನಿಸ್ತಾ ಇದೆ. ಕರ್ನಾಟಕದ 18 ಮಂದಿ ಬಿಜೆಪಿ ಸಂಸದರ ಬೆಂಬಲ ನಿಮಗಿದೆಯಾ? ಇದು ಕೂಡ ಪ್ರಶ್ನೆ ಕರ್ನಾಟಕದ ಜನತೆಯದು. ಕರ್ನಾಟಕದ ಬಿಜೆಪಿ ಸಂಸದರ ಬೆಂಬಲ ನಿಮಗೆ ಬೇಕಾ? ಎಗೈನ್ ಇದು ನಮ್ಮ ಪಬ್ಲಿಕ್ನ ಪ್ರಶ್ನೆ, ಕರ್ನಾಟಕದ ಜನತೆ ಇದು. ಕರ್ನಾಟಕದ ಬೆಂಬಲ ಬೇಕಾದರೆ ಕೂಡಲೇ ಕಾವೇರಿ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿ. ಇದನ್ನ ನಾವೇ ಕೇಳಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ನಲ್ಲಿ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ನೀವು ಈ ಕ್ಷಣದಲ್ಲಿ ಯಾವುದೇ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಮೈಕ್ ಹಿಡಿದ್ರೆ ಅವ್ರು ಹೇಳೋದಿಷ್ಟೇ, ಇದು ಕಾಂಗ್ರೆಸ್, ಅವರೇ ಎಲ್ಲ ಸೋಲಿಗೆ ಅವರೇ ಕಾರಣ ಅಂತ ನೇರವಾಗಿ ಅವ್ರ ಮೇಲೆ ಗುಬೆ ಕೂರಿಸ್ತಾರೆ. ಕಾಂಗ್ರೆಸ್ನವ್ರಿಗೆ ಮೈಕ್ ಹಿಡಿದ್ರೆ ಇದು ಪ್ರಧಾನಮಂತ್ರಿಗಳು ಇಲ್ಲಿ ಇನ್ವಾಲ್ವ್ ಆಗಬೇಕು, ಅವ್ರು ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅವ್ರು ಹೇಳ್ತಾರೆ. ಮಧ್ಯೆ ನಾವು ಸಿಕ್ಕಾಕೊಂಡಿದ್ದೀವಿ. ಈಗ ಅದೇ ಕರ್ನಾಟಕದ ಜನತೆ 6 ಕೋಟಿ ಕನ್ನಡಿಗರ ಈ ಪ್ರಶ್ನೆ ಇದೀಗ ನೇರವಾಗಿ ಪ್ರಧಾನಮಂತ್ರಿಗಳನ್ನ ಕೇಳ್ತಿದ್ದೀವಿ ನಾವು. ಜೊತೆಗೆ ಭಾರತೀಯ ಜನತಾ ಪಕ್ಷದ ಮಾನ್ಯ ಘನತೆವೆತ್ತ 18 ಜನ ಸಂಸದರಿಗೆ ಕೊಡ್ತಾ ಇದ್ದೀವಿ ನಾವು ಈ ಪ್ರಶ್ನೆಯನ್ನ. ನೀವೆಲ್ಲಿದ್ದೀರಿ, ಹೇಗಿದ್ದೀರಿ? ಸೆಪ್ಟೆಂಬರ್ 17ನೇ ತಾರೀಕು ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬವನ್ನ ಇಡೀ ರಾಷ್ಟ್ರದಾದ್ಯಂತ ಆಚರಣೆ ಮಾಡಿದ್ದೀರಿ. ಅದಾಗೋಯ್ತು ನಿಜ, ಆದ್ರೆ ನಿಜವಾಗ್ಲೂ ಆ ಸೆಲೆಬ್ರೇಷನ್ ಮಾಡಬೇಕಾಗಿರೋದು ಕರ್ನಾಟಕಕ್ಕೆ ಬಂದಾಗ. ಇದು ಜಯಲಲಿತಾ ಅವರಿಗೆ ವಾಸ್ತವಾಂಶವನ್ನ ಅರಿವು ಮಾಡಿಸಿಕೊಳ್ಳೋದಕ್ಕೆ ನಿಮ್ಮ ಸಹಕಾರ ಬೇಕಾಗಿದೆ. ದಯಮಾಡಿ ಈ ಕೆಲಸ ನೀವು ಮಾಡಿಕೊಡಿ ಅಂತ ಕರ್ನಾಟಕದ ಜನತೆಯ ಪರವಾಗಿ ಜನತೆಯ ಕೂಗು ಇದೀಗ ಪಬ್ಲಿಕ್ ಟಿವಿಯ ಮೂಲಕ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮೀನ್ವೈಲ್ ನಾನು ಆಗಲೇ ಹೇಳ್ತಿದ್ದೆ, ಬೆಂಗಳೂರಿಗರಿಗೆ ಕುಡಿಯೋಕೆ ನೀರು ಖಂಡಿತವಾಗ್ಲೂ ಸಿಗೋಲ್ಲ ಅಂತ. ಹಾಗಾದರೆ ಈ ಬೆಳವಣಿಗೆಯೆಲ್ಲ ಏನೇನು ಮತ್ತು ಏನೇನಾಗುತ್ತೆ? ಒಂದು ಸ್ಪೆಷಲ್ ರಿಪೋರ್ಟ್ ಇದೆ. ಲೆಟ್ಸ್ ಟೇಕ್ ಎ ಲುಕ್. ಇನ್ಮೇಲೆ 3 ದಿನಕ್ಕೊಮ್ಮೆ ಬೆಂಗಳೂರಿಗೆ ನೀರು. ಬೋಗಸೆ ನೀರು ಕುಡಿಯೋಕೆ ಕೊಡ್ಬೇಕಾಗುತ್ತೆ 1000 ಕಾಸು. ಕಾವೇರಿಯ ಕಿಚ್ಚನಿಂದ ಬೆಂದು ಹೋದ ಬೆಂಗಳೂರಿಗರಿಗೆ ಈಗ ಮತ್ತೊಂದು ಶಾಕಿಂಗ್ ನ್ಯೂಸ್. ವರ್ಷಾಂತ್ಯಕ್ಕೆ ಬರುವ ಭೀಕರ ಬರ ಈಗಲೇ ಬೆಂಗಳೂರಿಗೆ ತಟ್ಟಿದ್ದು ಕುಡಿಯುವ ನೀರಿನ ಅಭಾವ ಹೆಚ್ಚಾಗಿದೆ. ಸದ್ಯಕ್ಕಿರುವ ಕಾವೇರಿ ನೀರು ಬೆಂಗಳೂರಿಗೆ ಸಾಲುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ವಾಟರ್ ಬೋರ್ಡ್ ತಜ್ಞರು ದಿನ ಬಿಡುವ ನೀರಿನ ಬದಲು 3 ದಿನಕ್ಕೊಮ್ಮೆ ನೀರು ಬಿಟ್ರೆ ಸ್ವಲ್ಪ ಮಟ್ಟಿನ ಸಮಸ್ಯೆ ಸುಧಾರಿಸಬಹುದು ಅಂತ ಜಲಮಂಡಳಿಗೆ ಪ್ರಸ್ತಾವನೆ ನೀಡಿದೆ. ಈ ಪ್ರಸ್ತಾವನೆಗೆ ಜಲಮಂಡಳಿ ಅಷ್ಟು ಅಂದಿದ್ದೇ ಆದಲ್ಲಿ ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಲಿದೆ.
ಕಾಲದಲ್ಲಿ ಶುರುವಾಗುವ ವಾಟರ್ ಟ್ಯಾಂಕರ್ ಮಾಫಿಯಾ ಈಗಲೇ ಬೆಂಗಳೂರಿನಲ್ಲಿ ತಲೆ ಎತ್ತಿದೆ. 6,000 ಲೀಟರ್ ಇರುವ ಟ್ಯಾಂಕರ್ ವಾಟರ್ಗೆ ಈಗಲೇ 2,000-3,000 ರೂಪಾಯಿ ಇದೆ. ಇನ್ನೊಂದು ತಿಂಗಳಲ್ಲಿ 5,000 ತಲುಪಿದ್ರೂ ಕೂಡ ಅಚ್ಚರಿಯಿಲ್ಲ. ಇನ್ನೊಂದೆಡೆ ಬರುವ ಕಾವೇರಿ ನೀರಿನಲ್ಲಿ 48% ಸೋರಿಕೆಯಾಗುತ್ತಿದೆ. ಇದಕ್ಕೆ ಕಡಿವಾಣ ಹಾಕಿದ್ರೆ ದಿನಕ್ಕೆ 400 MLD ನೀರನ್ನ ಉಳಿಸಬಹುದು. ಆದ್ರೆ ಜಲಮಂಡಳಿ ನೀರಿನ ಸೋರಿಕೆ ತಡೆಗೆ ಕೋಟಿ ಖರ್ಚು ಮಾಡಿದ್ಯಾ ಹೊರತು ರಿಸಲ್ಟ್ ಮಾತ್ರ ಝೀರೋ. ಬಿಟ್ರೆ ಸದ್ಯಕ್ಕೆ ಬೆಂಗಳೂರಿಗೆ ಬೇರೆ ಜಲಮೂಲವೇ ಇಲ್ಲ. ಕುಡಿಯೋ ನೀರಿಗೆ ತತ್ವಾರ ಬರುವ ಕಾಲವಂತೂ ದೂರವಿಲ್ಲ. ಸೋರಿಕೆಯಾದಿಗೆ ಕಡಿವಾಣ, ತಮಿಳುನಾಡಿಗೆ ಹರಿದು ಹೋಗುವ ನೀರನ್ನ ಹಿಡಿದಿಟ್ಟುಕೊಳ್ಳುವ ಜಾಣತನ ನಮ್ಮ ಜನಪ್ರತಿನಿಧಿಗಳಿಗಿಲ್ಲ. ನೀರನ್ನ ಈಗಿನಿಂದಲೇ ಉಳಿತಾಯ ಮಾಡಿ. ಹನಿ ಹನಿ ನೀರು ಅಮೂಲ್ಯ. ಇದರ ಅರಿವಾಗೋ ದಿನ ದೂರ ಉಳಿದಿಲ್ಲ. ಪಬ್ಲಿಕ್ ಟಿವಿ ಬೆಂಗಳೂರು. ಕ್ಷಣದ ಮಾಹಿತಿ ಪ್ರಕಾರ KRS 1 ಡ್ಯಾಮ್ನಲ್ಲಿ 7 TMC ನೀರಿದೆ. ಬೆಂಗಳೂರಿಗೆ ಅದರಲ್ಲಿ ಕುಡಿಯೋಕೆ ಯೋಗ್ಯವಾಗಿರೋದು ಅಂದರೆ ನಮಗೆ ಸಿಗುವಂಥದ್ದು ಸುಮಾರು ಒಂದು 4.5 TMC. ಬೆಂಗಳೂರಿಗೆ ಪ್ರತಿ ತಿಂಗಳು ಬೇಕಾಗಿರೋದು ಸುಮಾರು 1.15 to 1.25 TMC ಬೇಕೇ ಬೇಕು. ಆ ಲೆಕ್ಕಾಚಾರ ಹಿಡಿದ್ರೆ ಡಿಸೆಂಬರ್ ತನಕ ಎಳಿಬಹುದೇನೋ. ಕೆಳಮಟ್ಟದ ನೀರನ್ನು ಪಂಪ್ ಹಾಕಿ ಮೇಲೆತ್ತಿದ್ರೆ ಈ ವರ್ಷ ತಳ್ಳಬಹುದು. ಮಳೆ ಎಗೇನ್ ಕೈ ಕೊಟ್ಟರೆ ದೇವರೇ ಕಾಪಾಡಬೇಕು ನಮ್ಮನ್ನು ಅಂತ ಅನ್ಸುತ್ತೆ. ನನ್ನ ಜೊತೆ ಇಬ್ಬರು ಗೆಸ್ಟ್ ಇದ್ದಾರೆ, ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಲೆಟ್ ಮಿ ಇಂಟ್ರೊಡ್ಯೂಸ್ ಪರಿಸರ ತಜ್ಞರಾಗಿರುವಂತಹ ಸನ್ಮಾನ್ಯ ಶರತ್ ಚಂದ್ರ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಅವರ ಬಲಭಾಗದಲ್ಲಿ BWSSBಯ ನಿವೃತ್ತ ಎಂಜಿನಿಯರ್, ಬಿಕಾಸ್ ಈ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಅವರು ಚೆಲ್ಲಬಲ್ಲರು, ಮಿಸ್ಟರ್ ಬಸವರಾಜ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಶರತ್ ಚಂದ್ರ ಅವರೇ, ಎಗೈನ್ ನಾನು ಈ ಪ್ರಶ್ನೆಯನ್ನ ಈ ಥರದ್ದು ಯಾವುದೇ ಬೆಳವಣಿಗೆ ಆದರೂ ಕೂಡ ಮತ್ತೆ ಕೇಳ್ತಾನೆ ಇರ್ತೀವಿ. ಸಮರ್ಪಕವಾಗಿ ನಮಗೆ ನಿಮ್ಮಿಂದ ಆನ್ಸರ್ ಸಿಕ್ಬಿಡುತ್ತೆ. ಆದರೆ ಇದನ್ನು ಅರಿವು ಮಾಡಿಸ್ಕೊಳ್ಳುವಲ್ಲಿ ಮಾತ್ರ ನಾವು ಯಾವಾಗಲೂ ಫೇಲ್ ಆಗ್ತಿದ್ದೀವಿ ಅನ್ಸುತ್ತೆ. ಇವತ್ತಿಗೇನು ಒಂದು ಈವ್ನಿಂಗ್ ಬ್ರೇಕಿಂಗ್ ನ್ಯೂಸ್ ಬಂತು ಸರ್, ಮತ್ತೆ ನಾವು ನೀರು ಕೊಡಬೇಕು ಅಂತ. ನಮ್ಮ ಹತ್ರ ನೀರಿಲ್ಲ, ನಾವು ನೀರು ಕೊಡಬೇಕು, ನೀರು ಕೊಡಬೇಕು. ಇದು ಯಾವ ಲೆಕ್ಕಾಚಾರ ಅಂತಲೇ ಅರ್ಥ ಆಗಲ್ಲ. ಮೀನ್ ವೈಲ್ ನಮ್ಮ ಬೆಂಗಳೂರು ಜನ ಇದನ್ನ ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಂತ ಕೂಡ ನಮ್ಗೆ ಇವತ್ತರೆಗೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಏನು ನಡೀತಿದೆ ಸರ್ ನಿಮ್ಮ ಅನಾಲಿಸಿಸ್ ಪ್ರಕಾರ? ಈಗ ಇದರಲ್ಲಿ ನೀವು ಹೇಳಿದಂಗೆ ಅನ್ಯಾಯದ ಒಂದು ವಿಷಯ ಬಂದಾಗ ಬೇರೆ ಬೇರೆ ರೀತಿಯಲ್ಲಿ ಅನ್ಯಾಯ ವಿಷಯ ಬಗ್ಗೆ ನಾವು ಮಾತಾಡಬಹುದು. ಪ್ಲೀಸ್. ಒಂದ್ ಕಡೆ ಕರ್ನಾಟಕದಿಂದ ತಮಿಳುನಾಡಿಗೆ ಎಷ್ಟು ನೀರು ಕೊಡಬೇಕು ಅಥವಾ ಕೊಡಬಾರ್ದು ಅದು ಒಂದು ವಿಷಯ. ಹೌದು. ಆದ್ರೆ ಜೊತೆಲಿ ನಾವು ಕಾವೇರಿ ನದಿ ಮೇಲೇನೆ ಎಲ್ಲರೂ ಸೇರಿ, ಕರ್ನಾಟಕದವರು ಸೇರಿ, ತಮಿಳುನಾಡಿನವರು ಸೇರಿ ಎಷ್ಟು ಒತ್ತಡ ಹಾಕಿದೀವಿ. ಅದು ಒಂದು ನದಿ ಮೇಲೆ ಅನ್ಯಾಯ ಮಾಡ್ದಂಗೆ. ನಾವು ಕಾವೇರಿ ತಾಯಿ ಅಂತ ಅದನ್ನ ಹೊಗಳ್ತೀವಿ, ಆದ್ರೂ ಆಕ್ಚುಲಿ ನಮ್ಮ ಕೆಲಸ ಹೇಗೆ ಅಂದ್ರೆ ನಮ್ಮ ಡಿಮಾಂಡ್ಗಳು ಹೆಚ್ಚು, ನಮ್ಮ ಬೇಡಿಕೆಗಳು ಹೆಚ್ಚು, ನದಿಯಲ್ಲಿ ನೀರು ಇರೋದೇ ಕಡಿಮೆ. ನಾವು ಒಟ್ಟು ಬೇಡಿಕೆಗಳನ್ನು ಸೇರಿಸಿದ್ರೆ ಟೋಟಲ್ ಡಿಮಾಂಡ್ ಆಫ್ ವಾಟರ್ ಆನ್ ಕಾವೇರಿ ಇಸ್ ಮಚ್ ಮೋರ್ ದನ್ ವಾಟ್ ಇಸ್ ಫ್ಲೋಯಿಂಗ್ ಇನ್ ದ ಕಾವೇರಿ, ಈವನ್ ಇನ್ ಗುಡ್ ಇಯರ್. ನೀವು ಆ ಆಂಗಲ್ ಅಲ್ಲಿ ಯೋಚನೆ ಮಾಡ್ತಿದ್ರಿ, ಎನ್ವಿರಾನ್ಮೆಂಟ್ ಆಂಗಲ್ ಅಲ್ಲಿ ಯೋಚನೆ ಮಾಡ್ತಿದ್ರಿ. ಬಟ್ ಯು ಫೀಲ್ ಸೊ ಸರ್, ಈಗ ಪರಿಸರ ನಮ್ಮಲ್ಲಿ ರಿವೆಂಜ್ ತಗೋತಾ ಇದೆ ಈ ಮೂಲಕ? ಅದನ್ನ ಒಂದ್ ರೀತಿಯಲ್ಲಿ ಹೇಳ್ಬೋದು. ಇನ್ನೊಂದು ಅನ್ಯಾಯ ಆದ್ರೆ ಏನು ಅಂತಂದ್ರೆ, ಈಗ ಈ ವರ್ಷದ್ದು ಮಳೆ ಪ್ರಮಾಣ ಎಷ್ಟು ಕಡಿಮೆ ಆಗೋದಕ್ಕೆ ಬೆಂಗಳೂರಿನಲ್ಲಿ ಅಲ್ಲ, ಆದ್ರೆ ಪಶ್ಚಿಮ ಘಟ್ಟದಲ್ಲಿ ಮಳೆ ಪ್ರಮಾಣ ಎಷ್ಟು ಕಡಿಮೆ ಆಗೋದಕ್ಕೆ ಕಾರಣ ಏನು? ಕ್ಲೈಮೇಟ್ ಚೇಂಜ್. ಸೊ ಕ್ಲೈಮೇಟ್ ಚೇಂಜ್ ಅಲ್ಲೂ ಒಂದು ಅನ್ಯಾಯ ಇದೆ. ಆ ಅನ್ಯಾಯ ಯಾವ ತರದ ಅನ್ಯಾಯ ಅಂದ್ರೆ, ಬೇರೆಯವರು CO2 ಅನ್ನು ಪೆಟ್ರೋಲಿಯಂ ಬಳಸಿ ಅದರದ್ದು CO2 ಎಲ್ಲ ವಿಶ್ವದಲ್ಲಿ ಹರಡಿದೆ. ಆ CO2 ಇಂದಾಗಿ ಕ್ಲೈಮೇಟ್ ಚೇಂಜ್ ಬಂದಿರೋದ್ರಿಂದ ನಮ್ಗೆ ತೊಂದರೆ ಆಗ್ತಾ ಇರೋದು. ಇದು ಒಂದು ಅನ್ಯಾಯ ಇದೆ. ಮೂರನೇದು ಅನ್ಯಾಯ ಏನು ಅಂತಂದ್ರೆ, ಬೆಂಗಳೂರು ಒಂದ್ ಕಡೆ ಬೆಳಿತಾನೆ ಇದೆ. ಬೆಂಗಳೂರಿಗೆ ಶುರುವಿಗೆ 400 MLD, ಆಮೇಲೆ 600 MLD ಮಾಡ್ತಾ ನಾವು 1400 MLD ಕಾವೇರಿ ನದಿಯಿಂದ ತಂದು ಇಲ್ಲಿಗೆ ಪೂರೈಸ್ಲಿಕ್ಕೆ ನೋಡ್ತಾ ಇದೀವಿ. ಜೊತೆಯಲ್ಲಿ ಇಲ್ಲಿ ಅಂತರ್ಜಲವನ್ನು ಬಳಕೆ ಮಾಡ್ತಾನೆ ಇದೀವಿ. ಬೆಂಗಳೂರು ಎಷ್ಟು ಬೆಳಿಬೇಕು ಅದ್ರ ಬಗ್ಗೆ ಯಾರು ಆಲೋಚನೆ ಮಾಡಿಲ್ಲ. ರಿಯಲ್ ಎಸ್ಟೇಟ್ ಹಿಂದೆ ಅದರಲ್ಲಿ ದುಡ್ಡಿದೆ ಅಂತ ಹೇಳಿ ಓಡ್ತಾ ಇದ್ದಾರೆ. ಪರ್ಮಿಷನ್ ಕೊಡೋದು ಮೊದಲು, ಕಟ್ಟೋದು ಮೊದಲು, ನೀರಿನ ವ್ಯವಸ್ಥೆ ಆಮೇಲೆ ಮಾಡೋದು. ನೀರಿನ ವ್ಯವಸ್ಥೆ ಎಷ್ಟಿದೆ, ನೀರಿನ ಪೂರೈಕೆ ಎಷ್ಟಿದೆ, ಅದ್ರ ಮೇಲೆ ನಾವು ರಿಯಲ್ ಎಸ್ಟೇಟ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಐ ಥಿಂಕ್ ವೆಲ್ ಸೆಡ್. ಇದು ಒಂದು ದೊಡ್ಡ ಅನ್ಯಾಯ. ಶರತ್ ಚಂದ್ರ ತಮ್ಮ ಓಪನಿಂಗ್ ರಿಮಾರ್ಕ್ಸ್ ಅಲ್ಲಿ ಹೇಳಿದ್ದಾರೆ. ಅಂದ್ರೆ ಸರ್, ಒಂದು 10 ವರ್ಷ 20 ವರ್ಷದ ಬ್ಯಾಕ್ ಹೋದ್ರೆ ನೀರಿನ ಪ್ರಮಾಣ ಏನು ಒಳಗೆ ಬರ್ತಾ ಇದೆ ಅದು ಬರ್ತಾನೆ ಇದೆ. ಅದರಲ್ಲಿ ಕನ್ಸಂಪ್ಷನ್, ಅದನ್ನು ಉಪಯೋಗಿಸುವಂಥ ನಾವು ಅದನ್ನು ದುಪ್ಪಟ್ಟು, ಅದರ 3 ಪಟ್ಟು 4 ಪಟ್ಟು, ಬಿಕಾಸ್ ಜನಸಂಖ್ಯೆ ಬೆಳೀತಾ ಇದೆ. ಅದರ ಆ್ಯಂಗಲ್ ಆಫ್ ಅದ್ರ ಯುಟಿಲೈಸ್ ಮಾಡೋ ರೀತಿನೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದ್ಬಿಟ್ಟಿದೆ. ಇವತ್ತಿನ ಈ ಕಥೆಗೆ ನಾವು ಏನು ಮಾಡಬೇಕು? ಬೀಯಿಂಗ್ ಎ BWSSB ನಿವೃತ್ತ ಇಂಜಿನಿಯರ್ ಆಗಿ ಮಿಸ್ಟರ್ ಬಸವರಾಜ್ ಸರ್, ಬೆಂಗಳೂರಿನಲ್ಲಿ ಸುಮಾರು ಒಂದು 1996 ಅಂತ ನಲ್ಲಿ ಒಂದು ಸುಮಾರು 100 ವಾರ್ಡ್ಗಳಿತ್ತು. ಆಮೇಲೆ
ಇಲ್ಲ 66 ವಾರ್ಡ್ ಇತ್ತು, ನಂತರ 100 ವಾರ್ಡ್ ಆಯಿತು, ಈಗ 199 ವಾರ್ಡ್ ಆಯಿತು. ಮತ್ತೆ 199 ವಾರ್ಡ್ ಆದ ನಂತರ ಏನಾಗಿದೆ, ಮತ್ತೆ ಪೆರಿಫೆರಲ್ಲಿ ಬೆಳೀತಾ ಇದೆ. ಹೌದು, ಈ ಗ್ರೀನ್ ಬೆಲ್ಟ್ ಅಂತ ಇತ್ತು, ಅದೆಲ್ಲ ಈಗ ಆಲ್ಮೋಸ್ಟ್ ಈ ಕಡೆ ಕಾಂಕ್ರೀಟ್ ಬೆಲ್ಟ್ ಆಗಿಬಿಟ್ಟಿದೆ. ಬೆಂಗಳೂರು ಸಿಟಿ ಪೆರಿಫೆರಲ್ ರಿಂಗ್ ರೋಡ್ ಈಗ ಒಂದು ಹೊಸದಾಗಿ ಪ್ರಪೋಸಲ್ ಇದೆ, ಆಲ್ಮೋಸ್ಟ್ ಅಲ್ಲವರೆಗೂ ಬೆಳೆದಿದೆ. ಈಗ ನಮ್ಮ ಸರ್ವಿಸ್ ಏರಿಯಾ 800 ಸ್ಕ್ವೇರ್ ಕಿಲೋಮೀಟರ್ ಮಾತ್ರ BWSSB ಕೆನ್ ಐ ಆಸ್ಕ್ ಯು ಒಂದು ಸ್ಟ್ರೈಟ್ ಕ್ವಶನ್ ಸರ್. ಎಷ್ಟು ಲಾಸ್ ಆಗ್ತಿದೆ ಸರ್ ಈ ಸೋರಿಕೆ ಆಗೋ ಪ್ರಮಾಣ? ಸರ್ ಸೋರಿಕೆ 50%. 50% ಮೋರ್ ಸರ್. ಅರಿ ಕಡಿಮೆ ಇಲ್ಲ, ಜೋಕಿಂಗ್ ಅಲ್ಲ, ರಿಯಲ್ ಫ್ಯಾಕ್ಟ್ ಅದು. ಓ ಮೈ ಗುಡ್ನೆಸ್, ಒಂದು ನೀರು ಬರ್ತಾ ಇದೆ, ಆ ನೀರು 50% ಅಲ್ಲಿಗೆ ಸೋರಿಕೆನೇ ಆಗ್ತಿದೆ ಅಂದ್ರೆ 1400 MLD ಬೆಂಗಳೂರಿಗೆ ಕಾವೇರಿ ಸೋರ್ಸ್ ಇಂದ ನಾವು ತರ್ತಾ ಇದ್ರು, ಅದ್ರಲ್ಲಿ ನಾವು ಕನ್ಸಂಪ್ಷನ್ ಮಾಡ್ತಾ ಇರೋದು ಬರೀ 800-900 ಒಳಗೆ. ಸೊ 1400 MLD ಅಲ್ಲಿ ತರ್ತಾ ಇದೀವಿ, ಅದನ್ನ ಉಪಯೋಗಿಸ್ತಾ ಇರೋದು 800-900 MLD ವೇಸ್ಟೇಜ್. ಇನ್ನು 300-400 MLD ನಾವು ಯಾವ ರೀತಿನಲ್ಲಿ ಹೋಗ್ತಿದೆ ಅಂತ ಹೇಳಿದ್ರೆ ನಾನಾ ಕಾರಣಗಳಿದೆ. ಅಲ್ಲಿ ಏನಾಗಿದೆ, CMCಗೆ 110 ಹಳ್ಳಿ ವಿಲೇಜ್ಗೆ ನಾವು ಕನೆಕ್ಷನ್ಸ್ ಕೊಡಬೇಕಂತೇಳಿ ಈಗ 110 ಹಳ್ಳಿಗೆ ನಾವು ನೀರು ಮುಂದುವರಿಸ್ತೀನಿ ಸರ್. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ಗೊತ್ತಿಲ್ಲ ಇದು ಕರ್ನಾಟಕ ಎಚ್ಚೆತ್ಕೊಂಡಿದ್ದಾರಾ ಅಥವಾ ಏನ್ ತೀರ್ಮಾನ ತೆಗೆದುಕೊಳ್ತಿದ್ದಾರೆ ಅಂತ. ತಮಿಳುನಾಡಿಗೆ ಹರಿತಿರುವಂತಹ ನೀರು ಈ ಕ್ಷಣಕ್ಕೆ ಬಂದ್ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸಂಜೆ ಕಾವೇರಿ ಮೇಲುಸ್ತುವಾರಿ ಸಮಿತಿಯ ನಿರ್ಧಾರವನ್ನ ಅಥವಾ ಆದೇಶವನ್ನ ನೋಡಿ ಅದಾದ ಮೇಲೂ ಕೂಡ ಕರ್ನಾಟಕ ಸರ್ಕಾರ ಈ ದಿಟ್ಟ ನಿಲುವು. ಈ ಕ್ಷಣಕ್ಕೆ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ತಕ್ಷಣವೇ ತಮಿಳುನಾಡಿಗೆ ನೀರು ಬಿಡೋದನ್ನ ಬಂದ್ ಮಾಡಲಾಗಿದೆ. ನಿಗದಿತ ದಿನಕ್ಕಿಂತ ಒಂದು ದಿನಕ್ಕೆ ಮುಂಚೆನೆ ನೀರು ನಿಲ್ಲಿಸಿದೆ ಕರ್ನಾಟಕ ಸರ್ಕಾರ. ಒಂದು ಮಟ್ಟಕ್ಕೆ ರೈತರ ಈ ಹೋರಾಟ ಅಥವಾ ಇಡೀ ಕರ್ನಾಟಕದ ಜನತೆಯ ಒಕ್ಕೊರಲಿನ ಒಂದು ಧ್ವನಿ, ಅದಕ್ಕೆ ಕರ್ನಾಟಕದ ಈ ಜನಪ್ರತಿನಿಧಿಗಳು ಸ್ಪಂದಿಸಿದ್ದಾರೆ ಅಂತ ಅನಿಸ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಆದಿಯಾಗಿ ಇದರ ಬಗ್ಗೆ ಒಂದಷ್ಟು ಕನಿಕರ ಅಥವಾ ಒಂದಷ್ಟು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಅಥವಾ ಒಂದು ಬವಣೆ ಅವರಿಗೆ ಅರ್ಥವಾಗಿದೆ ಅಂತ ಈ ಕ್ಷಣಕ್ಕೆ ಅನಿಸ್ತಾ ಇದೆ. ರಾಜ್ಯ ಸರ್ಕಾರದ ಈ ಆದೇಶ ಈ ಕ್ಷಣದಿಂದ ತಮಿಳುನಾಡಿಗೆ ನೀರು ಬಂದ್ ಆಗುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮಂಡ್ಯದಿಂದ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸಂತೋಷ್. ನಮಸ್ಕಾರ ಹರೀಶ್. ಕಂಪ್ಲೀಟ್ ಬಂದ್ ಆಯ್ತಾ? ಕಂಪ್ಲೀಟ್ ಈಗಾಗಲೇ KRS ನಿಂದ ಏನು ತಮಿಳುನಾಡಿಗೆ ನೀರು ಹರಿದು ಹೋಗ್ತಾ ಇತ್ತು, ಆ ನೀರನ್ನ ಈಗಾಗಲೇ ನಿಲ್ಸಿದ್ದಾರೆ. ನಿನ್ನೆ ಕೂಡ ಸುಮಾರು 1.5 ಗಂಟೆಗಳ ಕಾಲ ನೀರನ್ನ ನಿಲ್ಸಿದ್ರು, ಆನಂತರ ತಮಿಳುನಾಡಿಗೆ ನೀರನ್ನ ಹರಿಬಿಟ್ಟಿದ್ರು. ಆದ್ರೆ ಈಗ ಹೇಳೋ ಪ್ರಕಾರ ಸಂಪೂರ್ಣವಾಗಿ ನೀರನ್ನ ನಿಲ್ಸಿದ್ದಾರೆ. ಮತ್ತೆ ನಮ್ಮಲ್ಲಿ ನೀರು ಇಲ್ಲದೆ ಇರ್ತಕ್ಕಂತ ಕಾರಣದಿಂದ ಬಿಡ್ತಕ್ಕಂತ ಪ್ರಶ್ನೆ ಇಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಹರೀಶ್. ಇದು ಇದು ಈ ನಿರ್ಧಾರ ಬಿಕಾಸ್ ನಿನ್ನೆ ಕೂಡ ಹೀಗೆ ಮಾಡಿ 1.5 ಗಂಟೆ ಆದ್ಮೇಲೆ ಮತ್ತೆ ಗೇಟ್ ಓಪನ್ ಮಾಡಿದ್ರು. ಇದು ಮತ್ತೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಹರೀಶ್? ಈಗ ಏನು ಸುಪ್ರೀಂ ಕೋರ್ಟ್ ತಮಿಳುನಾಡಿಗೆ ನೀರನ್ನ ಹರಿಸೋದಿಕ್ಕೆ ಹೇಳಿತ್ತು, ಆ ಲೆಕ್ಕದಲ್ಲಿ ನಾವೀಗ ನೀರನ್ನ ಹರಿಸಿದ್ದೀವಿ. ಸುಮಾರು 1,65,000 ಕ್ಯೂಸೆಕ್ಗೂ ಹೆಚ್ಚು ನೀರು ಈಗಾಗಲೇ ತಮಿಳುನಾಡಿಗೆ ಹರಿದಿದೆ. ಈ ಕಾರಣದಿಂದ ಇನ್ನು ತಮಿಳುನಾಡಿಗೆ ನಾವು ನೀರು ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಯಾಕೆಂದ್ರೆ ಅಣೆಕಟ್ಟೆಯಲ್ಲಿ ಕೇವಲ 12 TMC ನೀರಿದೆ, KRS ನಲ್ಲಿ 8 TMC 8.3 TMC ಒಂದು ಡೆಡ್ ಸ್ಟೋರೇಜ್ ಹೋದ್ರೆ ನಮ್ಮಲ್ಲಿ ಕುಡಿಯೋದಿಕ್ಕೆ ನೀರು ಸಾಲೋದಿಲ್ಲ ಅಂತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ಎಲ್ಲಿಂದ ನೀರು ಬಿಡೋದು? ಕೇವಲ 3 TMC ಅಷ್ಟೇ ನಾವು ಬಳಕೆಗೆ ಯೋಗ್ಯವಾಗಿರೋದ್ರಿಂದ ಆ ನೀರನ್ನ ನಾವು ವ್ಯವಸಾಯಕ್ಕೆ ಅಥವಾ ಕುಡಿಯೋಕೆ ಎರಡಕ್ಕೂ ಕೂಡ ಬಳಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ ನಮ್ಮಲ್ಲಿ ನೀರಿಲ್ಲದೆ ಇರೋದ್ರಿಂದ ನಾವು ಬಿಡೋಲ್ಲ ಅಂತಕ್ಕಂಥ ಒಂದು ಖಡಕ್ ನಿರ್ಧಾರಕ್ಕೆ ಬಂದಂತಿದೆ. ವಾಟ್ ಯು ಫೀಲ್ ಸಂತೋಷ್? ನಾನು ನಿಮ್ಗೆ ಕೇಳಬೇಕು ಈ ಪ್ರಶ್ನೆ. ನಿಮ್ಮ ಅನಾಲಿಸಿಸ್ ಪ್ರಕಾರ ಇದು ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಜನರ ಈ ಪ್ರತಿಭಟನೆಯ ಕಾವನ್ನ ನೋಡಿ ಹೆದರಿ ಈ ತರ ನಿರ್ಧಾರ ತೆಗೆದುಕೊಂಡಿರಬಹುದಾ, ಅಥವಾ ಒಂದ್ ರೀತಿ ಜನರ ಮೇಲೆ ಕನ್ಸರ್ನ್ ಇದೆಯಪ್ಪ ಈ ಸರ್ಕಾರಕ್ಕೆ ಅಂತ ನಿಮ್ಗೆ ಅನ್ಸುತ್ತಾ?
ಒಂದು ಯಾವುದೇ ಆಡಳಿತ ಸರ್ಕಾರಕ್ಕಾಗ್ಲಿ ಜನರ ಬಗ್ಗೆ ಕಾಳಜಿ ಇರಲೇಬೇಕಾಗುತ್ತೆ. ಆ ಕಾಳಜಿಯನ್ನ ಮರೆತಂತ ಸಮಯದಲ್ಲಿ ಇಲ್ಲಿಯ ಜನರೇ ಪ್ರತಿಭಟನೆಯ ಮೂಲಕ ಉತ್ತರವನ್ನ ಕೊಟ್ಟಿದ್ದಾರೆ. ಇಲ್ಲಿ ಎರಡೂ ಇದೆ ಅಂತಕ್ಕಂಥದ್ದು. ಆರಂಭದಲ್ಲಿ ಸರ್ಕಾರ ನಿರಂತರವಾಗಿ ನೀರನ್ನ ಹರಿಸ್ತು, ನಮ್ಮ ರೈತರಿಗೆ ನಾಲೆಗಳ ಮೂಲಕ ಸರಿಯಾಗಿ ನೀರನ್ನ ಕೊಡ್ಲಿಲ್ಲ, ಮಂಡ್ಯದಲ್ಲಿ ನಿರಂತರವಾಗಿ ಆತ್ಮಹತ್ಯೆ ಆಯ್ತು. ಆ ಸಮಯದಲ್ಲಿ ಎಲ್ಲೋ ಒಂದ್ ಕಡೆ ಸರ್ಕಾರ ಕಾಳಜಿ ಮರಿತಾ ಅಂತಕ್ಕಂತಹ ಪ್ರಶ್ನೆ ಎಲ್ಲಾ ರೈತರಲ್ಲೂ ಮೂಡ್ತು. ಈ ಹಿನ್ನೆಲೆಯಲ್ಲಿ ರೈತರು ಬೀದಿಗಿಳಿದು ಉಗ್ರವಾಗಿರ್ತಕ್ಕಂಥ ಒಂದು ಪ್ರತಿಭಟನೆಯನ್ನ ಮಾಡಿದ್ರು, ತಮಗಾಗಿರ್ತಕ್ಕಂತಹ ಅನ್ಯಾಯದ ವಿರುದ್ಧ ಹೋರಾಟವನ್ನ ಮಾಡಿದ್ರು. ಈಗ ಅದರ ಅರಿವು ಸರ್ಕಾರಕ್ಕಾಗಿದೆ. ಇನ್ನಾದ್ರೂ ತನ್ನ ರೈತರ ಹಿತವನ್ನ ಕಾಪಾಡಬೇಕು ಅಂತೇಳಿ ಸರ್ಕಾರ ನೀರನ್ನ ನಿಲ್ಲಿಸಿರುವ ರೀತಿ ಕಂಡು ಬರ್ತಿದೆ. ನೋಡ್ಬೇಕು ಮುಂದೆ ಸರ್ಕಾರ ತನ್ನ ನಿರ್ಧಾರಕ್ಕೆ ಹೆಂಡುಕೊಳ್ಳುತ್ತಾ ಅಥವಾ ಮತ್ತೆ ನೀರ್ ಬಿಡುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಹರೀಶ್, ಈ ಕ್ಷಣಕ್ಕೆ ಸಂತೋಷವಾಗಿರೋ ಸುದ್ದಿ ಕೊಟ್ಟಿದ್ದೀರಿ. ನಮ್ಗೇನನ್ಸುತ್ತೆ ಗೊತ್ತಾ, ಇದೇನಾದ್ರು ಮಾಡ್ಲಿ, ಭಯನಾರು ಇರ್ಲಿ, ಕನ್ಸರ್ನಾರು ಇರ್ಲಿ, ನೀರ್ ಈ ಕ್ಷಣಕ್ಕೆ ಬಂದ್ ಮಾಡಿದ್ದಾರಲ್ಲ ಅದು ಹಾಗೆ ಕಂಟಿನ್ಯೂ ಆಗಲಿ ಅಂತ ಅಷ್ಟೇ ನಮ್ಮ ಜನ ಅನ್ಕೋತಾ ಇರ್ತಾರೆ. ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಅಪ್ಡೇಟೆಡ್ ಮಾಹಿತಿ ಕೊಟ್ಟಿದ್ದಕ್ಕೆ. ಇದಿಷ್ಟು ಕೂಡ ಮಂಡ್ಯದಿಂದ ನನ್ನ ಸಹೋದ್ಯೋಗಿ ಹೇಳ್ತಿದ್ರು. ಕನ್ನಂಬಾಡಿ ಕಟ್ಟೆ KRS ಅಣೆಕಟ್ಟಿನಿಂದ ಈ ಕ್ಷಣಕ್ಕೆ ತಮಿಳುನಾಡಿಗೆ ಹರಿದು ಹೋಗ್ತಿರುವಂತಹ ನೀರು ಬಂದ್ ಆಗಿದೆ ಅಂತ. ಆದರೆ ನಿನ್ನೆ ಸುಮಾರು 1.5 ಗಂಟೆಗಳ ಕಾಲ ಬಂದ್ ಮಾಡಿ ಮತ್ತೆ ಗೇಟ್ ಓಪನ್ ಆಗಿತ್ತು. ಈಗ ಆ ಥರ ಆಗುವ ಲಕ್ಷಣಗಳು ಬಹಳ ಕಡಿಮೆ ಅಂತ ಹೇಳ್ತಾ ಇದ್ರು. ಈ ಕ್ಷಣ ಬಂದಿರುವಂಥ ಮಾಹಿತಿ ಬ್ರೇಕಿಂಗ್ ನ್ಯೂಸ್ನಲ್ಲಿ. ಈ ಥರದ ಬೆಂಗಳೂರಿಗೆ ಬರುವಂಥ ಈ ಕಂಟಕ ಏನಿದೆ, ಜಲಕ್ಷಾಮ ಅಂತ ಏನು ಕರಿತೀವಿ, ಇದನ್ನು ನಾವೇ ಈ ರೀತಿ ಮಾಡ್ಕೊಂಡಿರೋದು. ಅದರ ಒಂದು ಕಡೆ ಲೀಕೇಜ್ ಕಂಡು ಬರ್ತಾ ಇದೆ. ಆ ಸೋರಿಕೆಯನ್ನು ತಡೆಗಟ್ಟಿದ್ರೆ ಬಹುಶಃ ಒಂದಷ್ಟು ನೆಮ್ಮದಿಯಾಗಿರ್ಬೋದು. ಅದ್ರ ಕಡೆ ಕಾನ್ಸಂಟ್ರೇಷನ್ ಮಾಡ್ತಿಲ್ಲ. ಮಗದೊಂದು ಕಡೆ ಪ್ರಕೃತಿಯ ಈ ಆಟ ಜನರ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರ್ತಿದೆ ಅಂತ. ಐ ಥಿಂಕ್ ಓ ಟು ಶರತ್ಚಂದ್ರ, ನೀವು ಮಾತಾಡ್ತಿರೋದು ಒಂದು ಪಾಯಿಂಟು ಇದೆ ಸರ್. ಈ ಬಾರಿ ಮಳೆಯ ಪ್ರಮಾಣ ಬಂದಿರೋದು ಕಡಿಮೆ ಇದೆ, ಜೊತೆಗೆ ಬಿಸಿಲಿನ ತಾಪ ಜಾಸ್ತಿ ಆಗೋದ್ರಿಂದ ಆವಿಯಾಗುವ ನೀರಿನ ಅಂಶ ಜಾಸ್ತಿ ಆಗುತ್ತೆ. ಜೊತೆಗೆ ನಾವು ಪಕ್ಕದ ರಾಜ್ಯಕ್ಕೆ ನೀರನ್ನು ಕೊಡಬೇಕು, ಜೊತೆಗೆ ಇಲ್ಲೂ ಮೇಂಟೈನ್ ಆಗಬೇಕು. ಏನ್ ಮ್ಯಾಜಿಕಲ್ ಆಗ್ಬೇಕಾ ಸರ್ ಇದು? ಹೌದು, ಇದಕ್ಕೆ ಒಂದೇ ಒಂದು ಪರಿಹಾರ ಇಲ್ಲ. ನಾವು ಬೇರೆ ಬೇರೆ ರೀತಿಯಲ್ಲಿ ಪರಿಹಾರದ ಬಗ್ಗೆ ಆಲೋಚನೆ ಮಾಡಬೇಕು. ಒಂದೇನಂತಂದ್ರೆ ನೀರಿನ ಬಳಕೆ ಕಡಿಮೆ ಮಾಡಲಿಕ್ಕೆ ಸರ್, ಬೆಂಗಳೂರಿನಲ್ಲಿ ಸದ್ಯಕ್ಕೆ ನಾವು ನೋಡಿದ್ರೆ ಕೋರ್ ಪಾರ್ಟ್ ಆಫ್ ಬ್ಯಾಂಗ್ಳೂರ್ ಕಾವೇರಿ ನೀರನ್ನು ಲಾನ್ಗೂ ಬಳಸ್ತಾರೆ, ಗಾಡಿ ತೊಳಿಲಿಕ್ಕೂ ಕಾರ್ ತೊಳಿಲಿಕ್ಕೂ ಬಳಸ್ತಾರೆ. ಇನ್ನೊಂದ್ ಕಡೆ ನಾವು ಪೆರಿಫೆರಿಲಿ ನಾನೇ ಕೆಂಗೇರಿಯಲ್ಲಿ ಉಳ್ಕೊಂಡಿದ್ದೀನಿ, ನನ್ನ ಮನೆಗೆ ಕಾವೇರಿ ಕನೆಕ್ಷನ್ ಇಲ್ಲ, ಕುಡಿಯೋಕ್ಕೂ ನನಗೆ ಕಾವೇರಿ ನೀರು ಸಿಗಲ್ಲ. ಸೊ ಇದು ಒಂಥರ 2 ಎಕ್ಸ್ಟ್ರೀಮ್ಸ್ ಆಗ್ಬಿಟ್ಟಿದೆ. ಪೆರಿಫೆರಿ ಏರಿಯಾದಲ್ಲಿ ಕಾವೇರಿ ಸಪ್ಲೈನೇ ಇಲ್ಲ, ಕೋರ್ ಏರಿಯಾದಲ್ಲಿ ಬೇಕಾದಷ್ಟು ಕಾವೇರಿ ಸರ್. ಬೆಂಗಳೂರಿನ 400 ಲೀಟರ್ಸ್ ಮಧ್ಯಭಾಗದಲ್ಲಿರೋ ಕೆಲವರು ಜನಗಳಿಗೆ ಅವ್ರಿಗೆ ನೀರು ಹೆಂಗೆ ಬರುತ್ತೆ, ಯಾವ ಲಾಜಿಕಲಿ ಬರುತ್ತೆ ಅಂತೆಲ್ಲ ಏನು ಲಾಜಿಕ್ ಗೊತ್ತಿಲ್ಲ ಸರ್. ಇಫ್ ಐ ಆಮ್ ನಾಟ್ ರಾಂಗ್, ಗೊತ್ತಿಲ್ಲ. ಬಸವರಾಜ್ ಅವ್ರದ್ದು ಹೇಳ್ಬೋದೇನೋ, ಅವ್ರು ಬೆಳಗ್ಗೆದ್ದು ಸಿಂಕಲ್ ಟ್ಯಾಪ್ ತಿರುಗಿಸಿದ್ರೆ ನೀರು ಬರಬೇಕು, ಬಂತಾ ಇಲ್ವಾ ಅಷ್ಟೇ ಮ್ಯಾಟರ್. ಆಮ್ ಐ ರೈಟ್ ಮಿಸ್ಟರ್ ಬಸವರಾಜ್? ರೀಸೆಂಟ್ ಆಗಿ ನಿಮ್ಮ ಟಿವಿನೆಲ್ಲ ನೋಡಿದೆ, ನಿಮ್ಮದು ಪ್ರಜಾ ಟಿವಿಲ್ಲ ನೋಡಿದೆ, ಬೆಂಗಳೂರಿನ ಸುತ್ತಮುತ್ತ ಇಂಟರ್ವ್ಯೂ ಮಾಡಿದ್ರು ಕೆಲವರು ಇವರಿಗೆ ನಾಗರಿಕರಿಗೆ, ನೀರು ಎಲ್ಲಿಂದ ಬರುತ್ತೆ ಅಂದರೆ ಗೊತ್ತಿಲ್ಲ. ಕರೆಕ್ಟ್, ಅದನ್ನೇ ಎಲ್ಲಿಂದ ಬರ್ತಂತ ಇವನ್ ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನೆಲ್ಲ ಕೇಳಿದ್ರು, ಒಬ್ರಿಗೂ ಗೊತ್ತಿಲ್ಲ. ಬೆಂಗಳೂರು ಎಲ್ಲಿ ಬರ್ತದೆ ಗೊತ್ತಿಲ್ಲ. ಈ ಒಂದು ಇದೆ. ಬಟ್ ಈಗ ನಮ್ಮಲ್ಲಿ ಏನಾಗಿದೆ, ಅವೇರ್ನೆಸ್ ಇದೆ. ಬೆಂಗಳೂರಿಗೆ ಕಾವೇರಿ ಬರ್ತಾ ಇರೋದು ಸುಮಾರು ಒಂದು 10 ವರ್ಷಗಳಿಂದ ತುಂಬ ಅವೇರ್ನೆಸ್ ಇದೆ. ಈಗ ನಾವು 2-3 ಪ್ರಾಜೆಕ್ಟ್ಗಳು ಮಾಡಿದ್ದೀವಿ. ಆ ಪ್ರಾಜೆಕ್ಟ್ಗಳೆಲ್ಲ ಒಳ್ಳೆ ಸಕ್ಸಸ್ ಆಗಿದೆ ನಮ್ಮಲ್ಲಿ. ಈಗೇನು ನೀರು ಬೆಂಗಳೂರಿಗೆ 1410 MLD ನೀರು ಬರ್ತಾ ಇದೆ ಬೆಂಗಳೂರಿಗೆ. ಇದು ಏನಾದರೂ ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಂಡು ಸರ್, ನಮಗೆಲ್ಲ ಶರತ್ ಚಂದ್ರ ಅವರಾಗಲಿ, ನಾವಾಗಲಿ, ಮತ್ತು ಯಾವುದೇ ಕಾಮನ್ ಪಬ್ಲಿಕ್ ಆಗಲಿ, ನೀವು ರಿಟೈರ್ಡ್ ಇಂಜಿನಿಯರ್, ಬಟ್ ನಾನು ನಿಮ್ಮನ್ನೇ ಕೇಳಬೇಕು, ಬೇರೆ ಆಪ್ಷನ್ ಇಲ್ಲ. ನಮಗೆಲ್ಲ ಯಾವಾಗಲೂ ಒಂದು ಬೇಜಾರೇನು ಗೊತ್ತಾ ಸರ್, ಜಲಮಂಡಳಿಯವರು ಪ್ರತಿ ವರ್ಷವೂ ಕೂಡ ಕೋಟಿ ಬಡ್ಜೆಟ್ನ ಎತ್ತಿಡ್ತಾರೆ ಈ ನೀರಿನ ಸೋರಿಕೆಯ ಪ್ರಮಾಣವನ್ನು ಪ್ರತಿ ವರ್ಷವೂ ಕಡಿಮೆ ಮಾಡಲಿಕ್ಕೆ. ಕರೆಕ್ಟ್ ಅಲ್ವಾ ಸರ್? ಕಡಿಮೆ ಮಾಡಲಿಕ್ಕೆ ಸರ್ಟಿಫಿಕೇಟ್ ಬರಲ್ಲ, ದುಡ್ಡು ಮಾತ್ರ ಜಾಸ್ತಿ ಆಗುತ್ತೆ ಸರ್. ಈಗ ಲೆಕ್ಕಾಚಾರ ಸರ್, ಇಲ್ಲಿ ಏನಾಗಿದೆ, ಸರ್ಕಾರ ಒಂದು ಜಲಮಂಡಳಿ ಅಂತ ಒಂದು ಇಲಾಖೆನ ಸೃಷ್ಟಿ ಮೇಲೆ ಆ ಸರಿಯಾದ ರೀತಿಯಲ್ಲಿ ಮಾನಿಟರಿಂಗ್ ಮಾಡದೆ ಆದ್ಮೇಲೆ ಇದೆಲ್ಲ ಬರ್ತಾ ಇದೆ. ತಂದೆ ಆದವನು ಮನೆ ನೋಡ್ಕೋಬೇಕಲ್ವಾ, ಮೇಲುಸ್ತುವಾರಿಯಲ್ಲಿ ಲ್ಯಾಕ್ ಆಫ್ ಡೆಫಿನೆಟ್ ಆಗಿ. ಅಲ್ಲಿ ಯಾರು ಮಂಡಳಿ ಅಧ್ಯಕ್ಷರು, ಆಡಳಿತ ಸದಸ್ಯರಾಗಿರ್ಬೋದು, ಮಂಡಳಿಯ ಒಂದು ಏನು ಎಂಪ್ಲಾಯ್ಸ್ ಆಗಿರ್ಬೋದು, ಎಲ್ಲ ಅನ್ಯೋನ್ಯತೆ ಮತ್ತು ಏನು ಕೋಆರ್ಡಿನೇಷನ್. ಯಾವುದ್ರಲ್ಲಿ ನಮ್ಮಲ್ಲಿ ಕೋಆರ್ಡಿನೇಷನ್ ಇಲ್ಲ. 4 ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಅಲ್ಲಿ 4 ಚೀಫ್ ಇಂಜಿನಿಯರ್ಸ್ ಇದ್ರೆ 4 ದಿಕ್ಕಲ್ಲಿ 4 ನಿಂತಿರ್ತಾರೆ. ಅವರು ಒಬ್ರಿಗೊಬ್ರು ಏನಂತ ಮಾತಾಡ್ಸ್ಕೊಳಕ್ ಹೋಗಲ್ಲ. ಗೊತ್ತಿಲ್ಲಪ್ಪ. ಬಸವರಾಜ್ ಅವರು ತೆಗೆದಿರೋ ಒಂದು ಮಾತು, ನಾನು ಪಬ್ಲಿಕ್ ಮೇಲೆ ನಾವೇನಾದ್ರು ಬ್ಲೇಮ್ ಮಾಡ್ಕೋಬೇಕಾ, ಈ ಥರದ ನೀರು ವೇಸ್ಟ್ ಆಗ್ತಿದೆಯಲ್ಲ ಅಂತ ಅನ್ಕೋತಿರ್ಬೇಕಾದ್ರೆ ಅವರೊಂದು ಪಾಯಿಂಟ್ ತೆಗೆದಿದ್ದಾರೆ. ಜಲಮಂಡಳಿಯ ಒಳಗಡೆನೆ ಈ ಕೋಆರ್ಡಿನೇಷನ್ ಪ್ರಾಬ್ಲಮ್ ಏನಿದೆ, ಇದು ಮಗದಷ್ಟು ಸೋರಿಕೆಯ ಪ್ರಮಾಣವನ್ನು ಹೆಚ್ಚು ಮಾಡುತ್ತೆ, ದುಡ್ಡಷ್ಟೇ ಖರ್ಚಾಗುತ್ತೆ ಅಂತ. ನೀರಿನ ರೀತಿ ದುಡ್ಡು ಖರ್ಚಾಗುತ್ತೆ, ನೀರು ಉಳಿಸೋಕ್ಕಾಗ್ತಿಲ್ಲ. ಸಾಮಾನ್ಯವಾಗಿ ಇದ್ರ ಬಗ್ಗೆ ನೀರು ಯಾಕೆ ಬಿಡಬೇಕು, ನೀರು ಎಷ್ಟು ಉಳಿಸ್ಬೇಕು, ನೀರು ಬರೋದನ್ನ ಎಷ್ಟು ಕನ್ಸ್ಯೂಮ್ ಮಾಡ್ತಿದ್ದೀವಿ, ಎಷ್ಟು ಪ್ರಮಾಣದಲ್ಲಿ ನೀರು ಬೇಕಾಗುತ್ತೆ,
ಅವಶ್ಯಕತೆ ಎಷ್ಟಿದೆ ಅಂತೆಲ್ಲ ಮಾತಾಡ್ತಿರ್ಬೇಕಾದ್ರೆ ಇದು ತಾಂತ್ರಿಕವಾಗಿ ಅಂದರೆ ಟೆಕ್ನಿಕಲ್ ಆಗಿ ತುಂಬ ಸಂಬಂಧಪಟ್ಟಿದ್ದು, ಇದ್ರ ಕಡೆ ಆಲೋಚನೆ ಮಾಡಬೇಕು ಅಂತ ನಾವು ಯಾವಾಗಲೂ ಅನ್ಕೋತಿರ್ತೀವಿ ಶರತ್ ಚಂದ್ರ ಸರ್. ಆದರೆ ಬಸವರಾಜ್ ಅವರು ಮಾತಾಡ್ತಿರ್ಬೇಕಾದ್ರೆ ಏನು ಅವ್ರು ವಾಪಸ್ ಹೇಳಿದ್ರು ಅಂದರೆ ಆಡಳಿತಾತ್ಮಕವಾಗಿ ಏನೆಲ್ಲ ಬೆಳವಣಿಗೆ ನಡೀತಾ ಇದೆ ಅಂತ. ಐ ಥಿಂಕ್ ಇದನ್ನು ಗವರ್ನೆನ್ಸ್ ಆ್ಯಂಗಲಲ್ಲಿ ಇದನ್ನು ನೋಡಬೇಕೇನೋ, ನಾಟ್ ಓನ್ಲಿ ಟೆಕ್ನಿಕಲ್ ಅಂತ ಅನ್ಸೋಕೆ ಶುರುವಾಯಿತು ಸರ್ ನಮಗೆ. ಖಂಡಿತವಾಗಿ ಇದರಲ್ಲಿ ಒಂದು ವಿಷಯ ಸ್ಟಾರ್ಟಿಂಗ್ಲಿ ನಾವು ಏನ್ ಮಾಡ್ಬೇಕಂದ್ರೆ, ಹಾಂ ಸರ್, ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ಅಂಡ್ ಸಿವರೇಜ್ ಬೋರ್ಡ್ ಅಂದ್ರೆ ನೀರನ್ನು ಪೂರೈಸಲಿಕ್ಕೆ ಮತ್ತೆ ಕೊಳೆ ನೀರನ್ನ ತಗೊಂಡು ಹೋಗ್ಲಿಕ್ಕೆ ಅಂತ ನಾವು ಮಾಡಿರೋದು ಒಂದು ಮಂಡಳಿ. ಅದರದ್ದು ಹೆಸರೇ ಬದಲಾಗಬೇಕು, ಬ್ಯಾಂಗ್ಳೂರ್ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಆಗಬೇಕು. ಯಾಕಂತಂದ್ರೆ ನೀರಿನ ಬಗ್ಗೆ ಸಪ್ಲೈ ಮಾಡಿ ಬಿಟ್ಬಿಡೋದಂತಲ್ಲ, ಮತ್ತೆ ಆ ಕೊಳೆ ನೀರನ್ನ ಹಿಂದ್ಗಡೆ ಹೊರಗಡೆ ಕೊಟ್ಬಿಟ್ರೆ ಮುಗೀತು ಕತೆ, ಆತರ ಇರಬಾರ್ದು. ನೀರಿನ ಪೂರ್ತಿ ಒಂದು ಆಡಳಿತ, ಒಂದು ಪೂರ್ತಿ ಮ್ಯಾನೇಜ್ಮೆಂಟ್ ಇದರಲ್ಲಿ ಆಗ್ಬೇಕಾಗಿದೆ. ಅದು ಬರೇ ಕಾವೇರಿಯಿಂದ ತಂದಿರೋ ನೀರು ಅಷ್ಟೇ ಅಲ್ಲ, ಇಲ್ಲಿದ್ದು ಮಳೆ ನೀರು ಕೊಯ್ಲು ಕೂಡ ಮಾಡಬೇಕಾಗಿರೋದು, ಇಲ್ಲಿದ್ದು ಅಂತರ್ಜಲವನ್ನು ಸಹ ನೋಡ್ಕೊಳ್ಬೇಕಾಗಿರೋದು. ಈ ರೀತಿ ಪೂರ್ಣ ಒಂದು ಸಂಪೂರ್ಣವಾಗಿ ನೀರಿನ ಬಳಕೆ ಮತ್ತೆ ಅದರದ್ದು ಆಡಳಿತ ಯಾವ ರೀತಿ ಇರಬೇಕು ಅಂತ ಒಂದು ಅವರ ತಲೆಯಲ್ಲಿ ಇರಬೇಕು. ಸೊ ಬ್ಯಾಂಗ್ಳೂರ್ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಅಂತ ನಾವು ಅದಕ್ಕೆ ಒಂದು ಹೆಸರು ಕೊಟ್ಟು ಆ ರೀತಿಯಲ್ಲಿ ಅವರಿಗೆ ಒಂದು ಬೇರೆ ದಿಕ್ಕಿಗೆ ತಗೊಂಡು ಹೋಗ್ಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಜೊತೆಯಲ್ಲಿ ಬಸವರಾಜ್ ಅವರು ಹೇಳಿದಂಗೆ ಆಡಳಿತ ಬಗ್ಗೆ ಅದ್ರಲ್ಲಿ ಮುಖ್ಯ ಒಂದು ವಿಷಯ ಬರ್ತದೆ. ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ಸಿವರೇಜ್ ಬೋರ್ಡ್ಗೆ ಗವರ್ನಿಂಗ್ ಬೋರ್ಡ್ ಯಾರು, ಅದಕ್ಕೆ ಚೇರ್ಮನ್ ಯಾರು, 3 ವರ್ಷಗಳಲ್ಲಿ 4 ಚೇರ್ಮನ್ ಬದಲಾಗಿದ್ದಾರೆ. ಒಬ್ಬೊಬ್ರು ಒಳ್ಳೆ ಕೆಲಸ ಮಾಡೋರು ಸಹ 3 ತಿಂಗಳು 6 ತಿಂಗಳು ಕೆಲಸ ಮಾಡಿದ್ರೆ ಅವ್ರ ಕೈಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಅದನ್ನ ನೋಡೋ ದೃಷ್ಟಿಕೋನ ಬದಲಾಗಬೇಕು ಸರ್. ನಾವು ಬೇರೆಯವ್ರ ಕಡೆ ಬೆರಳು ತೋರಿಸಿ ನಮಗೆ ಬೇಜಾರಾಗ್ಬಿಟ್ಟಿದೆ, ನಿಜ ಹೇಳ್ತೀನಿ ಸರ್. ಈ ಏನು ಹೇಳ್ತಾ ಇದ್ರು ಶರತ್ ಚಂದ್ರ ಅವರು, ಅಥವಾ ನಾವೇನು ಅರ್ಥ ಮಾಡ್ಕೋತಿದ್ದೀವಿ, ನಿಮ್ಮಲ್ಲೂ ಕೂಡ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಸೆಟ್ ಆಫ್ ಪೀಪಲ್ ಇದ್ದಾರೆ, ಅವರು ಇಂಥ ಕೆಲಸ ಮಾಡುವುದಕ್ಕೆ ಅವರು ಡೆಡಿಕೇಟೆಡ್ ಆಗಿ ಅವ್ರನ್ನ ಅಸೈನ್ ಮಾಡಲಾಗಿದೆ. ನೀವಾಗಲೇ ಕೋಆರ್ಡಿನೇಷನ್ ಮಾತಾಡ್ತಿದ್ರಿ, ಆ ಕೋಆರ್ಡಿನೇಷನ್ ಇಲ್ದಿದ್ದಕ್ಕೆ ಇಷ್ಟೆಲ್ಲ ಬೆಲೆ ತೆರಬೇಕಾದಂಥ ಸ್ಥಿತಿಗೆ ಬೆಂಗಳೂರು ಬಂದ್ಬಿಟ್ಟಿದೆ. ಮುಂದಕ್ಕೂ ಬೆಂಗಳೂರು ಹೀಗೇ ಬೆಳೆಯುತ್ತೆ ಅನ್ನೋದು ಕೂಡ ನಮ್ಗೆ ಅರಿವಿದೆ ಸರ್. ನಾವು ಈಗ ನೀರನ್ನ ಉಳಿತಾಯ ಮಾಡಿ ಅಂದ್ಬಿಟ್ಟು ಲೀಕ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸುಮಾರು ಒಂದು 800 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಬೆಂಗಳೂರು. ಎಕ್ಸಾಕ್ಟ್ಲಿ. ಅದರಲ್ಲಿ ಉದಾಹರಣೆಗೆ 800 crores ಅಲ್ಲ, ಯಾವ ತರ ಮಾಡ್ತಾ ಇದ್ದಾರೆ ಅಂದ್ರೆ ಇಟ್ ಈಸ್ ಯೂಸ್ಲೆಸ್, ಉಪಯೋಗನೇ ಇಲ್ಲ ಅದಕ್ಕೆ. 800 ಕೋಟಿ ಬಜೆಟ್ ನಿಗದಿ ಆಗಿದೆ, ಉಪಯೋಗ ಯೂಸ್ಲೆಸ್. ಕಾರಣವಾಗಲೇ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿ ಕಳೆದಲ್ಲಿ 56 ಕೋಟಿಗೆ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ರು. ವಸಂತಪುರ, ಶಿವಾಜಿನಗರ ಇವೆಲ್ಲ ನೀರು ಉಳಿತಾಯಕ್ಕೆ ಅವರು L&T ಅವರಿಗೆ ಅದನ್ನ ಟೆಂಡರ್ ಕೊಟ್ಟಿದ್ದಾರೆ. ಅವರೇ ಎಷ್ಟು ಬರ್ತಾ ಇದೆ, ಎಷ್ಟು ಲೀಕ್ ಆಗ್ತಿದೆ ಅಂತ ಲೆಕ್ಕ ಹಾಕೊಳ್ಳಿ ಅಂತ ಹೇಳೋರೆ. ಅವರೇ ಡಿಟರ್ಮಿನ್ ಮಾಡಿ 66% ಲೀಕ್ ಆಗ್ತಾ ಇದೆ. ಟೆಲ್ ಮಿ ಸರ್, ನಮ್ಗೆ ಈ ತರದ್ದು ಒಳಗಡೆ ಮ್ಯಾಥಮೆಟಿಕ್ಸ್ ಎಷ್ಟೋ ಸರಿ ಅರ್ಥ ಆಗದೆ ಇರ್ಬೋದು. ಜನಕ್ಕೆ ಏನ್ ಬೇಕು ಅಂದ್ರೆ ಇದ್ಯಾವುದೋ ಒಂದು ಸರಿ ಹೋಗ್ತಿಲ್ಲ, ಜನಕ್ಕೆ ಅಲ್ಲ ಸರಿ ಹೋಗ್ತಿಲ್ವಲ್ಲ, ದುಡ್ಡು ನೀರ್ ತರ ಖರ್ಚಾಗ್ತಿದೆಯಲ್ಲ, ಕಿವಿ ಹಿಂಡೋರು ಯಾರು ಇಲ್ವಾ ಅಂತ ಜನ ಪ್ರಶ್ನೆ. ಖಂಡಿತ ಯಾರು ಇಲ್ಲ. ಯಾರಿದ್ದಾರೆ? ಬೆಂಗಳೂರು ಸ್ವೇಚ್ಛಾಚಾರ ವಾಟರ್ ಬೋರ್ಡು ಸ್ವಂತ ಯಾರು ಬರ್ತಾರೆ ಅವರು ಇಂಡಿಪೆಂಡೆಂಟ್ ಆಗಿ ಮಾಡ್ಕೋತಾರೆ. ಇವತ್ತು ಅವ್ರು ಬರ್ತಾರೆ, ಅವ್ರ ಕನಸೇನಿರುತ್ತೆ. ಸರ್ಕಾರದ ಮೇಲಾಗ್ಲಿ, ಯಾವುದೇ ಅಧಿಕಾರದ ಮೇಲಾಗ್ಲಿ, ಯಾರೋ ಕಿವಿ ಹಿಂಡೋ ಮಂತ್ರಿ ಆಗ್ಲಿ ಯಾರು ಇಲ್ವೇ ಇಲ್ಲ. ಯಾರಿದ್ದಾರೆ? ಇವತ್ತು ಉದಾಹರಣೆಗೆ ಇನ್ನೊಂದು ಕೊಡ್ತೀನಿ ನೋಡಿ. ಬೆಂಗಳೂರು ವಾಟರ್ ಬೋರ್ಡಲ್ಲಿ ಒಂದು ಆಕ್ಟ್ ಅಂತ ಇದೆ. ಆಕ್ಟಲ್ಲಿ ಬೋರ್ಡ್ ಮೆಂಬರ್ಸ್ ಅಂತ ಕೆಲವ್ರನ್ನ ಮಾಡಿದ್ದಾರೆ. ಹಾಂ ಸರ್. ಯಾರು ಕ್ವಾಲಿಫೈಡ್ ಆಗಿರಬೇಕು, ಒಂದು ಒಳ್ಳೊಳ್ಳೆ ಇರಬೇಕು ಅಂತ ಹೇಳಿ 9 ಜನ ಇದ್ದಾರೆ ಅದರೊಳಗೆ. ಟೆಕ್ನಿಕಲ್ ಇದ್ದಾರೆ, AS ಇದ್ದಾರೆ, ಇಂಡಸ್ಟ್ರೀಸ್ ಇದ್ದಾರೆ, ಎಲ್ಲರೂ ಮಾಡಬೇಕು. ಆದರೆ ಇತ್ತೀಚೆಗೆ ನೆನ್ನೆ ರೀಸೆಂಟಾಗಿ ಬೋರ್ಡ್ ಮೆಂಬರ್ ಅದನ್ನು ಗಾಳಿ ತೂರಿ ಈ ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥ ಪಾರ್ಟಿ ವರ್ಕರ್ಸನ್ನು 5 ಜನ ತಂದು ಕುಣಿಸೋರಲ್ಲೇ. ಸೊ ಅಲ್ಲೂ ರಾಜಕೀಯ ಹಾಸು ಹೊಕ್ಕಾಗಿದೆ. ಹೀಗಾಗಿ ಹೌದು, ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಏನ್ ಗೊತ್ತಿದೆ? SSLC ಪಾಸ್ ಆಗಿರೋನಿದ್ದಾನೆ, SSLC ಫೇಲ್ ಆಗಿರೋರು ಹೇಳಿ ಸರ್, ಜನಸಾಮಾನ್ಯರ ಕತೆ ಹೇಳಿ ಸರ್. ಅಲ್ಲಲ್ಲ, ಇಂಥವ್ರು ರಿಸಲ್ಟ್ ಏನಾಗುತ್ತೆ ಹಂಗಂದ್ರೆ ನಮ್ಮ ಬವಣೆ ನಿಗ್ಸಕ್ ಆಗಲ್ಲ. BWSSB ಈಗ BBMPಗೆ ನಮಗೂ ಕನ್ಸರ್ನ್ ಇಲ್ಲ ಹಂಗಾಗಿದೆ, BDAಗೂ ನಮ್ಗೆ ಕನ್ಸರ್ನ್ ಇಲ್ಲ ಅಂತ ಆಗಿದೆ, BMRD ಕನ್ಸರ್ನ್ ಇಲ್ಲ ಆಗಿದೆ. ಮತ್ತೆ ಅವರಲ್ಲಿ ಆಗ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ನಮ್ದು ಕೋಆರ್ಡಿನೇಷನ್ ಎಲ್ಲಿ ಬರ್ತದೆ? ಸೊ ನಿಮ್ಮಲ್ಲಿ ಇರೋ ಅಧಿಕಾರಿ ಯಾರೊಬ್ರು ನೀರು ಎಷ್ಟು ಬಂತು ಅಂತ ಲೆಕ್ಕ ಕೊಡಲ್ಲ, ಯಾರು ಕೊಡೋದು? ಖರ್ಚಾಗಿದ್ದು ಇನ್ನೊಬ್ಬ ಲೆಕ್ಕ ಕೊಡಲ್ಲ. DMA ಹಾಕೊಂಡಿದೆ, ಫ್ಲೋ ಮೀಟರ್ ಹಾಕಿದ್ದಾರೆ. ನೀರು ಅವ್ರಿಗೇನಾಗಿದೆ ಬೆಂಗಳೂರಿಗೆ ಸೇಫರ್ 1400 MLD ಬರುತ್ತೆ. ಅದ್ರಲ್ಲಿ ದಿನ ಬಿಡ್ದಿನ ನೀರು ಕೊಡ್ಬೇಕಾದ್ರೆ 2800 MLD ನೀರು ಸಿಗ್ತದೆ, 10 ಲಕ್ಷ ಕನೆಕ್ಷನ್ಗೆ. ಆ ತರ ಮಾಡಿದ್ರೆ ಪ್ರತಿಯೊಬ್ಬರಿಗೆ 24 ಗಂಟೆ 300 LPCD ಕೊಡ್ಬೋದು. ಇವ್ರು ಕೊಡ್ತಾ ಇರೋದು ಹಂಗ್ ಲೆಕ್ಕ ಹಾಕಿದ್ರೆ ಇವ್ರು ಕೊಡ್ತಾ ಇರೋದು 100 LPCD ಬರ್ತಾ ಇದೆ, 150. ಕೆಲವು ಕಡೆ 24 hours ಬರ್ತದೆ, ಕೆಲವು 8 hours. ಪ್ರಾಬ್ಲಮ್ ಜನರದಲ್ಲ. ಹೌದು. ಸೊ ಇವತ್ತು ನಾನು ಸರ್ಕಾರನೇ ಬೆಟ್ ಮಾಡಿ ತೋರಿಸ್ಬೇಕಾದ್ರೆ, ಯಾಕೆಂದ್ರೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಬೋರ್ಡನ್ನ ಮೇಲುಸ್ತುವಾರಿ ಮಾಡ್ತಾ ಇಲ್ಲ ಯಾರು.
ಇವತ್ತು ಯಾರು ಬೇಕು ಅವ್ರು ಪೋಸ್ಟಿಂಗ್ ಕೊಟ್ಕೋತಾರೆ, ಯಾರು ಬೇಕು ಮಾಡ್ಕೋತಾರೆ, ಅವ್ರಿಗೆ ಏನೋ ಇದ್ರೂ ಅದನ್ನ ನಡ್ಕೊಂಡು ಹೋಗ್ತಾ ಇದೆ. ಮಿಸ್ಟರ್ ಶರತ್ಚಂದ್ರ ಸರ್, ಪ್ಲೀಸ್ ಯು ಕ್ಯಾನ್ ಕಮೆಂಟ್ ಆನ್ ವಾಟ್. ಏನಂತಂದ್ರೆ ನಾವು ಇಲ್ಲ, ಇದ್ರ ಮುಂದೆ ಒಂದು ಮಾತು ಹೇಳ್ಬಿಡ್ತೀನಿ. ಈಗ ಪೈಲಟ್ ಪ್ರಾಜೆಕ್ಟ್ ಅಂತ 56 ಕೋಟಿ ಮಾಡಿದ್ರು. ಅಲ್ಲಿ ಏನ್ ಮಾಡಿದ್ರು, 15% ತಂದು ನಿಲ್ಲಿಸಬೇಕಾಗಿತ್ತು. ವೇಸ್ಟೇಜ್ ನ ಲೀಕೇಜ್ ನ 15% ತರಬೇಕಾಗಿತ್ತು. ಎಷ್ಟರಿಂದ 66% 15 ತರಬೇಕಾಗಿತ್ತು. ಅವ್ರೇನ್ ಮಾಡಿದ್ರು, 66 46 ತಿಂದ್ಬಿಟ್ಟು ತಂದು ನಿಲ್ಸ್ಬಿಟ್ಟು ಹೊರಟೋದ್ರು. ಸರಿ, 46ಕ್ಕೆ ಇಟ್ಕೊಳ್ಳೋಣ. ಆಯ್ತು, 46ನ BWSS ಬೇರೆ ಮೇಂಟೈನ್ ಮಾಡ್ಬೇಕಲ್ಲ. ಈಗ ಜಾಸ್ತಿ ಆಗಿದ್ಯಾ? ಏನ್ ನೆಟ್ವರ್ಕ್ ಮಾಡಿ 56 ಕೋಟಿ ಏನ್ ಖರ್ಚು ಮಾಡಿದ್ರು, ಆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತುಕ್ಕಿಡಿದು ಹೊರಟೋಗಿದೆ. ಇದೀಗ ಬರ್ತಿರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್. ಲೆಟ್ಸ್ ಟೇಕ್ ಎ ಲುಕ್. ಮಾನ್ಯ ಗೃಹ ಸಚಿವರಾದಂತಹ ಡಾಕ್ಟರ್ ಪರಮೇಶ್ವರ್ ಅವರ ಮಾತು. ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಪದೇ ಪದೇ ಅನ್ಯಾಯ ಆಗ್ತಿದೆ, ನಿಜ. ಈ ಅನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಮೇಲುಸ್ತುವಾರಿ ಸಮಿತಿ ತೀರ್ಮಾನ ಏನ್ ಕೊಟ್ಟಿದೆ ಈ ಸಂಜೆ, ಅದನ್ನ ಕುರಿತಾಗಿ ಸುಪ್ರೀಂ ಕೋರ್ಟ್ನಲ್ಲಿ ನಾವು ಚಾಲೆಂಜ್ ಮಾಡ್ತೀವಿ ಅಂತ ಸಂಪುಟ ಸಭೆಯಲ್ಲಿ ಈ ಕುರಿತಂತೆ ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಆದ್ರೆ ನಮ್ಮ ಪ್ರಶ್ನೆ, ಆ ಕಠಿಣ ನಿಲುವು ಏನಾಗಿರುತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಅಂತ. ಮೇಲುಸ್ತುವಾರಿ ಸಮಿತಿ ತೀರ್ಮಾನ ಕೊಡ್ತು, 10 ದಿನ ಪ್ರತಿದಿನದ ಹಾಗೆ 3,000 ಅಂದ್ರೆ 10 ದಿನಕ್ಕೆ 30,000 ಕ್ಯೂಸೆಕ್ ನೀರು ಕೊಡಬೇಕು ಅಂತ. ಸಂಪುಟ ಸಭೆಯಲ್ಲಿ ಈ ಕುರಿತಂತೆ ನಾವು ಕಠಿಣ ಅನ್ನೋ ಪದ ಉಪಯೋಗಿಸಿದ್ದಾರೆ. ಅಂದ್ರೆ ಯಾರ ಮುಲಾಜಿಗೂ ಒಳಗಾಗದೆ, ಯಾರನ್ನ ಮೆಚ್ಚಿಸದೆ ಕೂಡ ಈ ನಿರ್ಧಾರ ನಮ್ಮದಾಗಿರುತ್ತೆ, ಅದು ಜನಪರ ಹಿತವನ್ನ ಕಾಯೋದಾಗಿರುತ್ತೆ ಅಂತ ಡಾಕ್ಟರ್ ಪರಮೇಶ್ವರ್ ಅವರ ಮನದಾಳದ ಮಾತಾಗಿರುತ್ತಾ ಅನ್ನೋದಷ್ಟೇ ಈಗ ನಮ್ಮನ್ನ ಕಾಡ್ತಾ ಇರುವಂತ ಒಂದು ಪ್ರಶ್ನೆ. ಹಾಗಾದ್ರೆ ಆ ಕಠಿಣ ನಿರ್ಧಾರ ಏನು ಅಂತ ನಾವು ಕಾಯ್ತಿರ್ತೀವಿ. ಕಾವೇರಿ ವಿಚಾರದಲ್ಲಿ ಈ ಅನ್ಯಾಯದ ಬಗ್ಗೆ ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಅವ್ರು ಏನ್ ಮಾತಾಡಿದ್ರು, ಲೆಟ್ಸ್ ಟೇಕ್ ಎ ಲುಕ್. ಮತ್ತೆ 3,000 ಕ್ಯೂಸೆಕ್ಸ್ 10 ದಿವಸ ನೀರನ್ನು ಬಿಡಬೇಕು ಅಂಥೇಳಿ ಆದೇಶ ಮಾಡಿದ್ದಾರೆ ಅಂಥೇಳಿ ಸುದ್ದಿ ಬಂದಿದೆ. ನಾಳೆ ಸುಪ್ರೀಂ ಕೋರ್ಟಲ್ಲಿ ನಾವು ಅದನ್ನು ಚಾಲೆಂಜ್ ಮಾಡ್ತೇವೆ. ಆದರೆ ಖಂಡಿತವಾಗಿ ನಮಗೆ ನಿರಾಶೆ ಆಗಿದೆ. ರಾಜ್ಯಕ್ಕೆ ಮತ್ತೊಂದು ಪೆಟ್ಟನ್ನು ಸುಪ್ರೀಂ ಕೋರ್ಟಿನ ಸಮಿತಿ ಏನು ಸೂಪರ್ವೈಸರಿ ಕಮಿಟಿ ಮತ್ತೊಂದು ಪೆಟ್ಟನ್ನು ನಮಗೆ ಕೊಟ್ಟಿದ್ದಾರೆ. ಪದೇ ಪದೇ ನಮಗೆ ಅನ್ಯಾಯ ಆಗ್ತಾ ಇದೆ. ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಾವೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ತೀರ್ಮಾನ ಮಾಡುತ್ತೆ. ಅವರು ಎಸ್, ಇದು ಮಾನ್ಯ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತು. ಮಾಧ್ಯಮಗಳಿಗೆ ಕೊಡ್ತಾ ಇದ್ರು ಅವರು. ನಮಗೆ ನೋವಾಗಿದೆ, ನಿಜ. ಮೇಲುಸ್ತುವಾರಿ ಸಮಿತಿ ಏನ್ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ಈಗ ಏನು ಅವ್ರು ಕೊಟ್ಟಿದ್ದಾರೆ, ಅದನ್ನ ನಾಳೆ ಸುಪ್ರೀಂ ಕೋರ್ಟಲ್ಲಿ ನಾವು ಚಾಲೆಂಜ್ ಮಾಡ್ತೀವಿ ಅಂತ. ಬಹುಶಃ ಒಂದು ಹಂತಕ್ಕೆ ಜನರ ಕಷ್ಟ ಅರ್ಥ ಆದಂಗಿದೆ, ಜನರನ್ನ ಎದುರಾಕೊಳ್ಳಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ ಒಂದು ಜವಾಬ್ದಾರಿಯುತ ಸರ್ಕಾರವಾಗಿ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ರೀತಿ ಆ ನಿಲುವನ್ನು ತೆಗೆದುಕೊಂಡು ಮಾತಾಡ್ತಿದ್ದಾರೆ ಅನ್ಸುತ್ತೆ. ಬಟ್ ನಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಿಲ್ಲ, ಸಮಾಧಾನ ನಮಗೆ ಈ ಕ್ಷಣಕ್ಕೆ ತರಲ್ಲ. ಇದು ಹೇಳಿಕೆಗಷ್ಟೇ ಸೀಮಿತವಾಗಬಾರದು. ಅದು ಚಾಲೆಂಜ್ ಅನ್ನ ಮಾಡಬೇಕಾದ್ರೆ ಇಡೀ 360 ಡಿಗ್ರಿ ದೃಷ್ಟಿಕೋನ, ಅಂದ್ರೆ ಅದು ನಮಗೆ ಸಹಕಾರ ಆಗುವ ಹಾಗೆ ಹೇಗೆ ಚಾಲೆಂಜ್ ಮಾಡ್ತಾರೆ, ಹೇಗೆ ಸುಪ್ರೀಂ ಕೋರ್ಟ್ಗೆ ಮನವರಿಕೆಯನ್ನ ಮಾಡಿಕೊಡುತ್ತಾರೆ ಅನ್ನೋದಷ್ಟೇ ಈಗ ನಿಂತಿರುವಂತಹ ಒಂದು ಆಯಾಮ. ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಈ ಕ್ಷಣದ ಮಾತು. ಸಂಪುಟ ಸಭೆಯಲ್ಲಿ ಆ ಕಠಿಣ ನಿರ್ಧಾರ ಏನಾಗಿರುತ್ತೆ ನಾವು ಕೂಡ ಒಂದಷ್ಟು ಕಾಯ್ತೀವಿ. ಮೀನ್ವೈಲ್ ನಮ್ಮ ಚರ್ಚೆಯನ್ನು ಮುಂದುವರಿಸ್ತೀನಿ. ಸ್ಪೆಷಲಿ ಬೆಂಗಳೂರಿನ ಜನ ಒದ್ದಾಡ್ತಾರೆ, ನಿಜ, ಅದು ನೀರಿಗೋಸ್ಕರ ಅಂತ. ಒಂದು ಕಡೆ ನೇರ ಅದು ಡಿಪಾರ್ಟ್ಮೆಂಟಲ್ಲೇ ಇದ್ದು ಹೊರಗೆ ಬಂದಿರುವಂತಹ ಬಸವರಾಜ್ ಅವರು, ಇದು ಒಂದು ರೀತಿ ಸರ್ಕಾರ ಮೇಲುಸ್ತುವಾರಿಯನ್ನು ಮಂಡಳಿಯ ಮೇಲೆ ಹಾಕದೆ, ನೋಡದೆ, ನಿರ್ಲಕ್ಷ್ಯ ವಹಿಸಿ ಅಥವಾ ಇನ್ಯಾವುದೋ ಆಮಿಷಕ್ಕೆ ಅವರೂ ಒಳಗಾಗಿ ತೊಂದರೆ ಅನುಭವಿಸ್ತಾ ಮಾಡಿದ್ದಾರೆ ಈ ಪಬ್ಲಿಕ್, ಅಂದರೆ ನಮ್ಮನ್ನ ಅಂತ ಹೇಳ್ತಿದ್ದಾರೆ. ಅಫ್ಕೋರ್ಸ್ ಶರತ್ಚಂದ್ರ ಕೂಡ ಅವರು ಅದಕ್ಕೆ ಆ್ಯಡ್ ಮಾಡ್ತಿದ್ದಾರೆ ಮತ್ತು ಕಮೆಂಟ್ ಮಾಡ್ತಿದ್ದಾರೆ. ಸರ್ ಸಾರಿ, ದಯವಿಟ್ಟು ಮುಂದುವರಿಸಿ ಸರ್ ಪ್ಲೀಸ್. ಅದರಲ್ಲಿ ಜೊತೆಯಲ್ಲಿ ನಾನೇನು ಹೇಳ್ಬೇಕು ಅಂತಿದ್ದೀನಿ ಅಂತಂದ್ರೆ, ಪ್ಲೀಸ್ ಸರ್, ಈಗ ಬೆಂಗಳೂರಿದ ಒಂದು ಪ್ರಮಾಣ ನೋಡಿದ್ರೆ 10 ಮಿಲಿಯನ್ ಪೀಪಲ್, ಅಂದ್ರೆ 1 ಕೋಟಿ ಜನ ಇಲ್ಲಿ ಬಂದಾಗಿದೆ. 1 ಕೋಟಿ ಪ್ಲಸ್ ಜನ ಇದೆ ಸರ್. ಸೊ 20 ವರ್ಷ ಹಿಂದಿನ ಪರಿಸ್ಥಿತಿ ಇವತ್ತಿಲ್ಲ. ಹೌದು. ಸೊ ಇವತ್ತಿನ ಪರಿಸ್ಥಿತಿಗೆ ನಾವು ಎದುರಾಗಬೇಕಿದ್ರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಬೇಕು. ಬರೀ ನೀರು ತರೋದು ಅಷ್ಟೇ ಅಲ್ಲ, ನೀರಿನ ಪುನರ್ಬಳಕೆ ಇದು ತುಂಬಾ ಮುಖ್ಯ. ಈಗ ಉದಾಹರಣೆಗೆ ಒಂದು ಕೊಡ್ತೀನಿ. ಕಳೆದೊಂದು 10 ವರ್ಷದಿಂದ KSPCBನವರು ಒಂದು ರೂಲ್ ಜಾರಿ ಮಾಡಿದ್ರು. ಏನಂತಂದ್ರೆ 50 ಅಪಾರ್ಟ್ಮೆಂಟ್ಗಿಂತ ಜಾಸ್ತಿ ಅಪಾರ್ಟ್ಮೆಂಟ್ಗಳು ಇರ್ತಕ್ಕಂಥ ಕಾಂಪ್ಲೆಕ್ಸ್ಗಳಲ್ಲಿ ಅವರೇ ಆ ಕೊಳೆ ನೀರನ್ನು ಶೇಖರಣೆ ಮಾಡಿ
ಪ್ಯೂರಿಫಿಕೇಶನ್ ಮಾಡಿ ಪುನರ್ಬಳಕೆ ಮಾಡಬೇಕು. 100% So, ಒಂದ್ ರೀತಿ ಮಿನಿ ಶುದ್ಧೀಕರಣ ಘಟಕ ಅವರೇ ಮಾಡಬೇಕಾಗಿದೆ. ಶುದ್ಧೀಕರಣ ಮಾಡಿದ ನೀರನ್ನು ಕೂಡ ಹೊರಗಡೆ ಬಿಡದೆ ಅವರೇ ಅದನ್ನು ಬಳಸಬೇಕು. ಗಾರ್ಡನಿಂಗ್ ಆಗಿ ಅಥವಾ ಫ್ಲಶಿಂಗ್ ಅದು ರೀಸೈಕಲ್ ಮಾಡಬೇಕು. ಅಷ್ಟೆಲ್ಲ ಅವರ ಮೇಲೆ ಒತ್ತಡ ಇದೆ. ಅದು ಎಷ್ಟು ಪ್ರಮಾಣದಲ್ಲಿ ಸಕ್ಸಸ್ ಆಗಿದೆ ಅನ್ನೋ ಪೂರ್ತಿ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನಾನು ಹೇಳ್ತೀನಿ ಈಗ. ಆದ್ರೂ ಕೆಲವು ಅಪಾರ್ಟ್ಮೆಂಟ್ಗಳಲ್ಲಿ ನಾವು ಅಧ್ಯಯನ ಮಾಡಿದ ಪ್ರಕಾರ ಆತರ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ತಾನಾಗಿ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಸ್ವಲ್ಪ ಮಟ್ಟಿಗೆ ಒತ್ತಡ ಇರೋದ್ರಿಂದ ಸಹ ಮಾಡ್ತಾ ಇದ್ದಾರೆ. ಅವರು ಆ ಪುನರ್ಬಳಕೆ ಮಾಡಿದ್ರಿಂದ ಹೊರಗಿಂದ ನೀರು ತರೋದು ಪ್ರಮಾಣ 50% ಕಡಿಮೆ ಆಗಿದೆ. ಯಾಕಂತಂದ್ರೆ ಗಾರ್ಡನಿಂಗ್ ಅಲ್ಲಿ ನೀರು ಸುಮಾರು ಖರ್ಚಾಗುತ್ತೆ, ಕಾರ್ ವಾಷಿಂಗ್ ಅಲ್ಲಿ ನೀರು ಖರ್ಚಾಗ್ತದೆ, ಫ್ಲಶಿಂಗ್ ಅಲ್ಲಿ ನೀರು ಖರ್ಚಾಗ್ತದೆ. ಇಂಡಿವಿಜುವಲ್ ಎಫರ್ಟ್ ಆಗಿ ಮಾಡ್ತಿದ್ದಾರಾ ಇಲ್ಲ ಸರ್ಕಾರದ ಒಂದು ಆದೇಶ ಇದು ಅಂತ ಪಾಲನೆ ಮಾಡ್ತಿದ್ದಾರೆ? ಎರಡು ರೀತಿಯಲ್ಲೂ ಇದೆ. ಯಾಕಂದ್ರೆ ಕೆಲವು ಕಡೆ ಜನರಿಗೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇದೆ, ಸೆನ್ಸಿಟಿವಿಟಿ, ಕಳಕಳಿ ಇದೆ. ಆಗ್ಲಿ ನನ್ಗೆ ಖರ್ಚಾಗ್ಲಿ ಆದ್ರೂ ಕೂಡ ನಾನು ನೀರು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ, ನನ್ನ ಒಂದು ಕಾಂಟ್ರಿಬ್ಯೂಷನ್ ಅದರಲ್ಲಿ ನೀರು ಉಳಿಸ್ಲಿಕ್ಕೆ ಇರ್ಲಿ ಅಂತ ಹೇಳೋರು ಸಹ ಇದ್ದಾರೆ. ಜೊತೆಯಲ್ಲಿ ಒತ್ತಡ ಇರೋದ್ರಿಂದ ಮಾಡೋರು ಸಹ ಇದ್ದಾರೆ. ಎಲ್ಲಿ ಇನ್ಸ್ಪೆಕ್ಷನ್ಸ್ ಇಲ್ಲ, ಮಾನಿಟರಿಂಗ್ ಇಲ್ಲ, ಅಲ್ಲಿ ಅದನ್ನು ಕಡಿಮೆ ಪ್ರಮಾಣದಲ್ಲಿ ರೀಸೈಕ್ಲಿಂಗ್ ಮಾಡ್ತಿರ್ಬೋದು, 25% ಮಾಡ್ತಿರ್ಬೋದು, ಆದರೂ ಅಷ್ಟಾದರೂ ಮಾಡ್ತಿದ್ದಾರೆ. ಸೊ ಇಫ್ ಯು ಲುಕ್ ಅಟ್ ದಿ ಅಮೌಂಟ್ ಆಫ್ ಇನ್ಸ್ಟಾಲ್ಡ್ ಕೆಪಾಸಿಟಿ, ಈ ಒಂದು ಮಿನಿ ಶುದ್ಧೀಕರಣ ಘಟಕಗಳದ್ದು ಇನ್ಸ್ಟಾಲ್ಡ್ ಕೆಪಾಸಿಟಿ ಈಗಾಗಲೇ 100 mld ದಾಟಿದೆ. ಆಕ್ಚುಲಿ ರೆಕಾರ್ಡ್ ಪ್ರಕಾರ 100 mld ಇದ್ರೆ ಇನ್ಸ್ಟಾಲ್ ಕೆಪಾಸಿಟಿ 200 mldಗೆ ಸಹಜವಾಗಿ ಹೋಗ್ಬೋದು. ಆ 200 mldಯನ್ನೇ ನಾವು ಕರೆಕ್ಟಾಗಿ ಮಾನಿಟರ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ರೆ ಅಲ್ಲಿ ಒಂದು 100-200 mld ನಮಗೆ ಸಿಗಬಹುದು. ನಮಗೆ ವರಿ ಆಗ್ತಿರೋದು ಒಂದ್ ಕಡೆ ಸರ್, ಬಳಕೆಗೆ ಬರುವ ನೀರು ಅರ್ಧದಲ್ಲೇ ಸೋರೋಗ್ಬಿಡುತ್ತೆ. ಅಂದ್ರೆ 50% ಹೋಯ್ತಲ್ಲಿ. ನಾವು ಬಳಸಿದ ಅಶುದ್ಧಿಯ ಆ ನೀರು ಎಗೇನ್ ಮತ್ತೆ ಶುದ್ಧೀಕರಣ ಮಾಡದೆ ಅದು ಹೊಟ್ಟೋಗ್ಬಿಡುತ್ತೆ. ಮಂಡ್ಯದಲ್ಲಿ ಎಸ್ಪೆಷಲಿ ಈಗ ಒಂದ್ ರೀತಿ ಬಿಗುವಿನ ವಾತಾವರಣ, ಅಲ್ಲಿ ನೀರು ನಿಲ್ಲಿಸಿದ್ದಾರೆ ಈ ಕ್ಷಣ ನಿಜ. ಆದರೆ ಈ ಹಂತದಲ್ಲಿ ಮಂಡ್ಯ ಜಿಲ್ಲೆಯ ಕೆಲವು ಶಾಲಾ ಕಾಲೇಜುಗಳಿಗೆ ನಾಳೆ ಕೂಡ ರಜೆ ಘೋಷಣೆ ಆಗಿದೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ನಲ್ಲಿ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಒಂದು ಕಡೆ ಒಂದು ದಿನಕ್ಕೆ ಮುಂಚೆನೆ ಸುಪ್ರೀಂ ಕೋರ್ಟ್ ಆದೇಶ ಇತ್ತು ನಿಜ. ಹಾಗಾಗಿ ಸರ್ಕಾರ ಈಗಾಗಲೇ ನೀರನ್ನ ಬಂದ್ ಮಾಡಿದೆ. ಮಗದೊಂದು ಕಡೆ ಮೇಲುಸ್ತುವಾರಿ ಸಮಿತಿಯ ಒಂದು ಆದೇಶ, ಅದು ಇನ್ನು 10 ದಿನ 3000 ಕ್ಯೂಸೆಕ್ ಪರ್ ಡೇಗೆ ಬಿಡಬೇಕು ಅಂತ. ಬಟ್ ಈ ಹಿನ್ನೆಲೆಯಲ್ಲಿ ನಾಳೆ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪಿದೆ. ಮುಂಜಾಗ್ರತಾ ಕ್ರಮವಾಗಿ ಮಂಡ್ಯ ಜಿಲ್ಲಾಧಿಕಾರಿ ಜಿಯಾವುಲ್ಲಾ ಆದೇಶ ಹೊರಡಿಸಿದ್ದಾರೆ. ನಾಳೆ ಮಂಡ್ಯ ಜಿಲ್ಲೆಯ ಕೆಲವು ಶಾಲಾ ಕಾಲೇಜುಗಳಿಗೆ ರಜೆ. ಮದ್ದೂರು, ಪಾಂಡವಪುರ, ಶ್ರೀರಂಗಪಟ್ಟಣ, ನಾಗಮಂಗಲ, ಕೆಆರ್ಪೇಟೆ, ಮಳವಳ್ಳಿ ಈ ಎಲ್ಲ ಶಾಲಾ ಕಾಲೇಜುಗಳಿಗೂ ನಾಳೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ನಮ್ಮ ಚರ್ಚೆಯ ಮುಂದಿನ ಭಾಗವನ್ನು ಇಡ್ತಿದ್ದೀವಿ. ನಾನು ವಾಪಸ್ ಬರ್ತೀನಿ ಬಸವರಾಜ್ ಅವರೇ. ನಮ್ಮ ಮಾತನ್ನು ಅರ್ಧಕ್ಕೆ ಬಿಟ್ಟಿದ್ವಿ ನಾವು ಬ್ರೇಕ್ ಹೋಗೋಕೆ ಮುಂಚೆ. ಹಾಗಿದ್ರೆ ವಾಟ್ ನೆಕ್ಸ್ಟ್ ಅಂತ ಯಾವಾಗಲೂ ಅನಿಸುತ್ತೆ. ಇದೀಗೆ ಅವ್ರು ಮಂಡಳಿಯವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ನಾವು ಹೀಗೆ ಒದ್ದಾಡ್ತಾ ಹೋಗ್ತಾ ಇರ್ತೀವಿ. ಇನ್ನೊಂದು ಕಡೆ ರೈತರು ಬೆಳೆಗೆ ಕುಡಿಯೋಕೆ ನೀರು ಅವ್ರು ಬವಣೆ ಪಡ್ತಿರ್ತಾರೆ. ಇದೆಲ್ಲವೂ ಹಿಂಗೆ ಹೋಗ್ತಿರುತ್ತೆ. ಈ ಶುದ್ಧೀಕರಣ ಘಟಕಗಳು ಅಲ್ಲಿ ಕೊಳಿತಾ ಇರುತ್ತೆ, ಆದರೆ ಎಫೆಕ್ಟಿವ್ ಯುಟಿಲೈಸೇಷನ್ ಅಲ್ಲಿ ಆಗಲ್ಲ. ಇನ್ಯಾರೋ ಬಳಸ್ಕೊತಾ ಇರ್ತಾರೆ. ನಾವು ಮೂಕ ಪ್ರೇಕ್ಷಕರಾಗಿ ಬಾಯ್ ಬಡ್ಕತ್ತಾನೆ ಇರ್ತೀವಿ. ಈಗ ಕಳೆದ ಸಾರಿ ನಮ್ಮ ಕರ್ನಾಟಕ ಹೈಕೋರ್ಟಿಂದ ಒಂದು ಇದು ಅದಾಲತ್ತಿದೆ. ಅಲ್ಲಿ ನಾವು 2014ಕ್ಕೆ ನಾವು ಬೆಂಗಳೂರು ಸಿಟಿನ ನಮ್ಮ ಸ್ಯಾನಿಟಿ ಮುಕ್ತವಾಗಿ ಮಾಡ್ತೀವಿ ಅಂತ ಹೇಳಿದ್ರು. 14 ಆಯಿತು, 15 ಆಯಿತು, 16 ಆಯಿತು. ಯಾರು ಒತ್ತು ಕೊಟ್ಟಿದ್ದಾರೆ ಅದಕ್ಕೆ? ಸುಮ್ಮನೆ ಅಲ್ಲಿ ಹೋಗಿ ಲೆಟ್ರ್ ಕೊಟ್ಟು ಬರ್ತೀವಿ ಅಷ್ಟೇ. ಯಾರನ್ನು ಕ್ವಶನ್ ಮಾಡ್ಬೇಕು ಸರ್? ಹೇಳಿ ಸರ್. ನಮ್ಗೆ ಸರ್ ಏನಿಲ್ಲ, ನಾವು ಮಾಡ್ತಾ ಇರೋ ಸರ್ಕಾರನ ಕ್ವಶನ್ ಮಾಡಬೇಕು. ಈಗ ಸರ್ಕಾರದ ಕಣ್ಣು ತೆರೆಸಬೇಕು. ನನಗೆ ಈ ಹಳೇದೆಲ್ಲ ಆಗಿರೋದನ್ನ ಅಥವಾ ಆಗ್ತಾ ಇರೋದನ್ನ ಕೋಆರ್ಡಿನೇಷನ್ಸ್ ಇಲ್ಲ ಅಂತ ದಿನ ನಾವು ಆಡ್ತಾ ಕುಂತ್ಕೊಂಡ್ರೆ ಇವತ್ತು ರಾಜಕಾಲುವೆ ಇದೇನಾಗಿದೆ. ಹಿಂದೆ ಮಳೆಗಿಂತ ಮುಂಚೆ ಆ ಕೆಲಸ ಮಾಡಿದ್ರೆ, ಒತ್ತುವರಿ ಎಲ್ಲ ತೆರವು ಮಾಡಿದ್ರೆ ಮಳೆ ಆರಾಮಾಗಿ ದೊಡ್ಡ ಸಬ್ಜೆಕ್ಟ್ ಇರ್ಲಿ. ಹಾಗೆ ನಮ್ದು ಸ್ಯಾನಿಟೇಷನ್ 1000 mld ನೀರು ಈಗ ಇವತ್ತು ನೀರು ಮೋರಿಲಿ ಹರಿತಾ ಇದೆ. ಆ ಮೋರಿಲಿ ಹರಿದ ನೀರು ಬೋರ್ವೆಲ್ ಎಲ್ಲ ಕಲುಷಿತವಾಗಿದೆ. ಸುಮ್ಮನೆ ಲೆಕ್ಕಾಚಾರ ಸರ್, ನಾವು ಬ್ರೇಕಲ್ಲಿ ಮಾತಾಡ್ತಿದ್ವಿ, ಲೆಕ್ಕಾಚಾರಕ್ಕೆ ಹೋಗೋಣ ಸರ್. 1400 mld ನೀರು ಕಾವೇರಿ ವಾಟರು ಬೆಂಗಳೂರಿಗೆ ಬಂತು.
ಸೋರಿಕೆ ಆಮೇಲೆ ಮಾತಾಡೋಣ ಸರ್. ಇನ್ನು ಅಂತರ್ಜಲದಿಂದ ನಾವು ಬೋರ್ ಹಾಕಿರೋರೆಲ್ಲ ಎಷ್ಟು ತಗೋತೀವಿ ಸರ್ ಸುಮಾರು ಅಂದಾಜು? ಕಡಿಮೆ ಅಂದ್ರೆ ಒಂದು 800 ರಿಂದ 1000 MLD. 800 ರಿಂದ 1000 ಲೆಕ್ಕಾಚಾರಕ್ಕೆ ಒಂದು 1000 ಇಟ್ಕೊಂಡ್ರು. 1000 MLD 1000 MLD ಅಂತರ್ಜಲದಿಂದ ಪ್ಲಸ್ 1400 MLD ಅಲ್ಲಿಂದ ಬರ್ತಿರೋದು. ಅಂದ್ರೆ ಹತ್ತತ್ರ 2500 MLD ನೀರು ಬೆಂಗಳೂರಿಗೆ ಅವೈಲೇಬಲ್ ಇದೆ. ಆದ್ರೆ ಇದ್ರಲ್ಲಿ ಆವಿ ಆಗೋದು ಎಷ್ಟು ಸರ್ ಒಂದು ಲೆಕ್ಕಾಚಾರ ಪ್ರಕಾರ? ಬೇಸಿಗೆ ಕಾಲದಲ್ಲಿ ಈಗ ಆವಿ ಆಯ್ತು, ಆವಿ ಅಂದ್ರೆ ಗಿಡಕ್ಕೆ ನೀರು ಹಾಕಿದ್ರೆ ಹೋಗೇ ಹೋಗುತ್ತೆ. ಬೇರೆ ಕಡೆ ಎಲ್ಲ 200 ಇಟ್ಕೊಳ್ಳಿ ಸರ್, 250 ಇಟ್ಕೊಂಡ್ರೆ ಒಂದು 2500 2000 ವರ್ಸ್ಟ್ ಕೇಸು ಸರ್. 2000 MLD ನೀರು ಅಂದ್ರೆ ಇಟ್ ಇಸ್ ವಾವ್ ಸರ್. ಬೆಂಗಳೂರಿಗೆ ನಾವು ಕೊಡ್ತಾ ಇರೋದೇ 5 ಲಕ್ಷ ಜನಕ್ಕೆ ಕನೆಕ್ಷನ್, ದಿನ ಬಿಟ್ಟು ದಿನ ನೀರು ಕೊಡೋದು 5 ಲಕ್ಷ ಜನಕ್ಕೆ. 5 ಲಕ್ಷ ಕನೆಕ್ಷನ್ಗೆ 500 LPCD ಆದ್ರೂ ಒಬ್ಬರಿಗೆ ಒಂದ್ ದಿನಕ್ಕೆ ಒಂದು ಮನೆ ಕೊಟ್ರೆ ನಾವು 500 ರಿಂದ 600 MLD ಹೋಗೋದು. ಇನ್ನು ಉಳಿದನ್ನ ನಮ್ಗೆ 1500 MLD ಏನು ಫ್ರೆಶ್ ವಾಟರ್ನ ತೊರೆಕಾಡಿನಹಳ್ಳಿಯಿಂದ ಬೆಂಗಳೂರವರೆಗೂ ಟ್ರೀಟೆಡ್ ವಾಟರ್, ಅದು ಟ್ರೀಟೆಡ್ ವಾಟರ್ನ ಮೋರಿಲ್ ಹೋಗೋಕೆ ಅವಕಾಶ ಆಗ್ತಾ ಇದೆ. ಸರಿಯಾದ ರೀತಿ ಮಾನಿಟರಿಂಗ್ ಇಲ್ಲ. ಈಗೇನಾಗಿದೆ ನಿಮ್ ಪ್ರಕಾರ ವಾಟ್ ನೆಕ್ಸ್ಟ್ ನಾನು ಒಂದ್ ನಿಮಿಷ ಕಂಟಿನ್ಯೂ ಏನಾಗಬೇಕು ಅಂತ ಬಯಸ್ತೀನಿ. ರಿಡ್ಯೂಸ್, ರಿಯೂಸ್, ರೀಸೈಕಲ್. ಸೊ ಇದರಲ್ಲಿ ರಿಡ್ಯೂಸ್ ಅಂತೂ ಮಾಡಲೇಬೇಕು. ಯಾಕಂದ್ರೆ ನಮ್ಮಲ್ಲಿ ಕೂಡ ತೀರಾ ಜಾಸ್ತಿ ಕನ್ಸಂಪ್ಷನ್ ಇರೋರು ಇದ್ದಾರೆ, ಕಮರ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾರೆ. ಈಗ BL HMT ತರ ಹಳೆ ಇನ್ಸ್ಟಿಟ್ಯೂಷನ್ಸ್, ಹಳೆ ಕಾಲದಲ್ಲಿ ಅವರು ಲಾನ್ಗೆ ನೀರು ಹಂಚೋದು ಒಂದು. ಇವತ್ತಿನ ಕಾಲದಲ್ಲಿ ಲಾನ್ಗಳನ್ನೆಲ್ಲ ಮುಚ್ಚಬೇಕು. ಸರ್ಕಾರ ಅದಕ್ಕೆ ಒಂದು ಮಾದರಿಯಾಗಿ ಮುಂದೆ ಬಂದು ವಿಧಾನಸೌಧದಿಂದ ಅದಕ್ಕೆ ಶುರುವಾತ್ ಮಾಡಬೇಕು. ಏನಂದ್ರೆ ನಾವು ಇನ್ನು ಮುಂದೆ ಲಾನ್ಗೆ ನೀರು ಹಾಕೋದಿಲ್ಲ, ಮಳೆ ನೀರಲ್ಲಿ ಮಾತ್ರ ನಾವು ಕೆಲಸ ಮಾಡ್ತೀವಿ. ಒಂದು ಎರಡನೇದು ಮಳೆ ನೀರು ಕೊಯ್ಲು ನಮ್ಮಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಕ್ಸಸ್ ಆಗಿದೆ ತಮ್ಗೆ ಗೊತ್ತಿದ್ದ ವಿಷಯ. ಇದು BWSSB ಆದೇಶ ಜಾರಿ ಮಾಡಿದ್ ಕೂಡ ಅದು ಆಗಬೇಕು. ಮೂರನೇದು ತುಂಬಾ ಮುಖ್ಯದ್ದು ಏನಂದ್ರೆ ಕೊಳೆ ನೀರನ್ನು ಪುನರ್ಬಳಕೆ, ಪೂರ್ತಿ ಅದನ್ನು ಟ್ರೀಟ್ಮೆಂಟ್ ಮಾಡಿ ಕೆರೆಗಳಲ್ಲಿ ಅದನ್ನ ಶೇಖರಣೆ ಮಾಡಿ ಪುನಃ ಅಲ್ಲಿ ಅದನ್ನು ಹಂಚ್ಕೊಳ್ಬೇಕು, ಅಲ್ಲಿ ಪುನರ್ಬಳಕೆ. ಐ ಥಿಂಕ್ ಫ್ಯಾಂಟಾಸ್ಟಿಕ್ ವ್ಯಾಲಿಡ್ ಪಾಯಿಂಟ್ ಸರ್. ಆಡಳಿತಾತ್ಮಕವಾಗಿ ಏನಾಗಬೇಕು ಸರ್? ಅದನ್ನ ಈಗ ನಾವು ಪ್ರಾಜೆಕ್ಟ್ ತಗೊಂಡಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಮುಂದೆ ಇವ್ರು ಹೇಳಿದ್ದೆಲ್ಲ ಮಾಡ್ತಾ ಇದ್ದಾರೆ. ವಾಟ್ ಈಸ್ ಟೈಮ್ ಲಿಮಿಟ್ ಏನಿದೆ? 1 ವರ್ಷನ 2 ವರ್ಷನ 20 ವರ್ಷ 30 ವರ್ಷನ? ನಮ್ಗೆ ಟೈಮ್ ಲಿಮಿಟ್ ಬೇಕು. ಆ ಲಾಜಿಕ್ ನಾವು ಹೋದ್ರೆ ಇನ್ನೆಷ್ಟು ವರ್ಷ ಕಾಯ್ಬೇಕು ಅಂತ ಅನಿಸ್ಬೋದು ಸರ್, ನನಗೆ ಗೊತ್ತಿಲ್ಲ. ನನಗೆ ಥ್ಯಾಂಕ್ ಯು ಸೊ ಮಚ್ ಜೆಂಟಲ್ಮನ್. ನೀವಿಬ್ರು ಕೂಡ ಇವತ್ತಿನ ಈ ಶೋಲ್ಲಿ ಭಾಗವಹಿಸಿದ್ದಕ್ಕೆ ಮಿಸ್ಟರ್ ಬಸವರಾಜ್ ಸರ್ ಅಂಡ್ ಮಿಸ್ಟರ್ ಶರತ್ಚಂದ್ರ ಸರ್, ಥ್ಯಾಂಕ್ಸ್ ಅ ಲಾಟ್. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ನಿಜ. ಆದರೆ ಬೆಂಗಳೂರು ಜನರು ಅಫ್ಕೋರ್ಸ್ ನಾವು ವೈಯಕ್ತಿಕವಾಗಿ ನಮ್ಮ ಕೆಳಗೆ ಬರಲ್ಲ, ಅವ್ರನ್ನ ವೈಯಕ್ತಿಕವಾಗಿ ನಾವಷ್ಟು ಇನಿಷಿಯೇಟಿವ್ ತಗೋಬೇಕು ಅನ್ಸುತ್ತೆ. ಬಿಕಾಸ್ ಇದು ನಮ್ಮ ಅಳಿವು ಉಳಿವಿನ ಪ್ರಶ್ನೆ ಅಂತ ಅನಿಸ್ತಾ ಇದೆ. ನೀರು ನಮಗೆ ಬೇಕೇ ಬೇಕು.